ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀ ಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೇ ಗುರುನ್ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳಗುರೂನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರೂನ್ ಸದಾ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸತಾಂ ಅಖಿಲಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ಬೃಕೋದರಕೀರ್ತನೇನ ಶತ್ರೂನ್ ವಿನಂಕ್ಷ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದುರ್ಯೋಧನ ಬೇಹುಗಾರರ ಮಾತಿಗೆ ವಿಮರ್ಶೆಯನ್ನು ಕೇಳ್ದ. ಕರ್ಣ, ದುಶ್ಯಾಸನ ಇವರಿರುವರು ಒಂದು ಪಕ್ಷದಲ್ಲಿ ನಿಂತುಕೊಂಡರು. ಕೃಪಾಚಾರ್ಯರು ಮತ್ತು ದ್ರೋಣಾಚಾರ್ಯರು ಇನ್ನೊಂದು ಪಕ್ಷದಲ್ಲಿ. ಅಂದರೆ ಪಾಂಡವರಿಗೆ ಮರಣ ಬರತಕ್ಕಂತಹ ಅವಕಾಶಗಳು ಇಲ್ಲ ಅಂತನ್ನುವ ಪಕ್ಷದಲ್ಲಿ ನಿಂತುಕೊಂಡರು. ಅಂದಮೇಲೆ ಪಾಂಡವರಿಗೆ ಮರಣ ಬಂದಿಲ್ಲ ಅಂತಾದರೆ ಪಾಂಡವರು ಬದುಕಿದ್ದಾರೆ ಅಂತಾಯಿತು. ಬದುಕಿದ್ದಾರೆ ಅಂತಾದರೆ ಎಲ್ಲಿದ್ದಾರೆ ಅಂತನ್ನೋದು ಹೇಳಬೇಕಲ್ಲ. ಪಾಂಡವರು ಬದುಕಿದ್ದಾರೆ ಅಂತನ್ನೋದು ನಿಮ್ಮ ಅಭಿಪ್ರಾಯ ಆಗಿದ್ದರೆ ಪಾಂಡವರು ಎಲ್ಲಿದ್ದಾರೆ ಅಂತ ಹೇಳಬೇಕು. ಶೂರರು, ಕೃತವಿದ್ಯರು, ಜಿತೇಂದ್ರಿಯರು, ತಪಸ್ವಿಗಳು, ವದಾನ್ಯರು, ವಿದ್ಯಾವಂತರು ಇಂಥವರು ಬಂದಂತಹ ಸಾಂಸಾರಿಕ ವಿಪತ್ತುಗಳಿಗೆ ಪ್ರಾಣವನ್ನು ಕಳೆದುಕೊಳ್ಳುವಷ್ಟು ಏನಾಗಿರೋದಿಲ್ಲ, ದುರ್ಬಲರಾಗಿರೋದಿಲ್ಲ ಅಂತನ್ನೋದು ಭೀಷ್ಮಾಚಾರ್ಯರದ್ದು ವಾದ ಮತ್ತು ದ್ರೋಣಾಚಾರ್ಯರದ್ದು ವಾದ, ಕೃಪಾಚಾರ್ಯರದ್ದು ವಾದ. ತಮ್ಮ ತಮ್ಮ ಅಭಿಪ್ರಾಯಕ್ಕೆ ತಕ್ಕ ಹಾಗೆ ಅವರು ಕಾರಣಗಳನ್ನು ಕೊಡಬೇಕು. ಅಕಾರಣವಾಗಿ ವಿಷಯ ಪ್ರಸ್ತಾಪನವನ್ನು, ಅಂದರೆ ನಮ್ಮ ಅಭಿಪ್ರಾಯ ಹೀಗಿದೆ ಅಂತ ಹೇಳಿಬಿಟ್ರೆ ಆ ಮಾತಿಗೆ ಬೆಲೆ ಉಳಿಯೋದಿಲ್ಲ. ದ್ರೋಣಾಚಾರ್ಯರು ಹೇಳಿದರು, ಕಾರಣಗಳನ್ನು ಏನು ಕೊಟ್ಟರು? ವಿದ್ಯಾವಂತರಿದ್ದಾರೆ, ಅವರು ಧೃತಿಗೆಟ್ಟು ಆತ್ಮಹತ್ಯಾದಿಗಳನ್ನು ಮಾಡಿಕೊಳ್ಳೋದಾಗಲಿ ಅಥವಾ ಯಾರಿಗೋ ಸುಲಭವಾಗಿ ಸಿಕ್ಕು ಪ್ರಾಣದ ಕಳೆದುಕೊಳ್ಳೋದಾಗಲಿ ಮಾಡೋದಿಲ್ಲ ಅಂತ ಹೇಳಿದರು. ಇಷ್ಟು ಮಾತ್ರದಿಂದ ಪಾಂಡವರು ಎಲ್ಲಿದ್ದಾರೆ ಅಂತನ್ನುವಂಥ ನಿಶ್ಚಯ ಸಭಾ ಮಧ್ಯದಲ್ಲಿ ಯಾರಿಗೊಬ್ಬರಿಗೂ ಆಗಲಿಲ್ಲ. ಆಗ
ದ್ರೋಣಾಚಾರ್ಯರ ಮಾತು ಮುಗಿದ ಮೇಲೆ ದೇಶಕಾಲಾದಿಗಳ ಪರಿಜ್ಞಾನವನ್ನು ಇಟ್ಟುಕೊಂಡವರು, ಯಾವುದನ್ನು ಎಷ್ಟು ಮಾತಾಡಬೇಕು ಅಂತನ್ನುವಂತಹ ತತ್ವಜ್ಞಾನ ಇದ್ದಂಥವರು ಭೀಷ್ಮಾಚಾರ್ಯರಂತಾರೆ, ಆಚಾರ್ಯರು ಅಂದರೆ ದ್ರೋಣಾಚಾರ್ಯರು ಹೇಳಿರತಕ್ಕಂಥದ್ದು, ಶ್ರುತಶಾಸ್ತ್ರ ಸಂಪನ್ನರಾದಂತಹ ಪಾಂಡವರಿಗೆ ಪ್ರಾಯ ನಾಶ ಬಂದಿಲ್ಲ ಅಂತ ಏನಿದೆ ಅದು ಸತ್ಯವಾದದ್ದೇ. ಅದರಲ್ಲಿ ಏನು ಉತ್ಪ್ರೇಕ್ಷೆ ಏನೂ ಇಲ್ಲ. ಅವರಿಗೆ ಒಳ್ಳೆಯ ವಿವೇಕ ಇದೆ ಅಂದಾಗ ಅವರು ಸುಲಭವಾಗಿ ನಾಶ ಆಗೋರಲ್ಲ. ಮತ್ತು ತುಂಬ ವಿವೇಕಿಗಳಾದಂಥವರು ತಾವು ಹೆಜ್ಜೆಗಳನ್ನು ಇಡಬೇಕಾದ್ರೆ ಯಾವ ಹೆಜ್ಜೆ ಇಡ್ತಾರೋ ಅದು ಪರರಿಗೆ ಗೊತ್ತಾಗದೇ ಇರೋ ಹಾಗೆ ಇಡ್ತಾರೆ. ಯಾಕೆಂದರೆ ತಮ್ಮನ್ನು ಅನುಸರಿಸಿ ಬರೋವರು ಒಂದು ವೇಳೆ ಬರಬಾರದು ಅಂತ ಅಪೇಕ್ಷೆ ಇದ್ದರೆ ಆಗ ಹೆಜ್ಜೆಯ ಗುರುತು ಉಳಿದೇ ಇರೋ ಹಾಗೆ ಹೋಗ್ತಾರೆ. ಅದೊಂದು ತಮ್ಮದೇ ಆಗಿರತಕ್ಕಂತಹ ವ್ಯಕ್ತಿತ್ವದ ನಡೆಯಲ್ಲಿ ಪರರಿಗೆ ಜ್ಞಾನವಾಗದೇ ಇರೋ ಹಂಗೆ ನಡ್ಕೊಳ್ತಕ್ಕಂಥ ಬುದ್ಧಿವಂತಿಕೆ. ಆದ್ದರಿಂದಾಗಿ ನ ವಿಷೀದಂತಿ ತೇ ಪಾರ್ಥಾಃ ಉದ್ವಹಂತ ಸತಾಂ ಧುರಂ. ಅವರು ದುಃಖವನ್ನಾಗಲಿ ನಾಶವನ್ನಾಗಲಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ ಎಲ್ಲಾದರೂ ಇರಬೇಕಲ್ಲ, ಇದ್ದರೆ ಕಾಣಬೇಕಲ್ಲ, ಕಂಡ್ರೆ ಗೊತ್ತಾಗಬೇಕಲ್ಲ, ಗೊತ್ತಾದರೆ ಬೇಹುಗಾರರಿಗೆ ತಿಳಿಯಬೇಕಲ್ಲ, ಅವರಿಗೆ ತಿಳಿದಿದೆ ಅಂತಾದ್ಮೇಲೆ ನಮಗೆ ತಿಳಿಸ್ಬೇಕಲ್ಲ. ಇದು ಯಾವುದು ನಮಗೆ ತಿಳುವಳಿಕೆಗೆ ಬರ್ತಿಲ್ಲ ಅಂದರೆ ಅವರು ಇಲ್ಲ ಅಂತ ಮಾತಾಡೋರು ಹೇಳಿದರು. ನೋಡಿ, ಪಾಂಡವರು ಬದುಕಿದ್ದಾರೆ, ಆದರೆ ಅವರು ಶ್ರೀಸಾಮಾನ್ಯರಲ್ಲ ಅಂತನ್ನುವಂಥ ವಿಷಯವನ್ನು ದ್ರೋಣಾಚಾರ್ಯರು ಹಿಂದಲೇ ಸ್ಪಷ್ಟೀಕರಣ ಕೊಟ್ಟುಬಿಟ್ಟಿದ್ದಾರೆ. ಈ ಪಾಂಡವರು ಬದುಕಿದ್ರೂ ನಮಗೆ ಯಾಕೆ ಸಿಕ್ಕಿಲ್ಲ ಅಂತನ್ನುವಂಥ ಪ್ರಶ್ನೆ. ಅದಕ್ಕೆ ಕಾರಣವನ್ನು ಹೇಳ್ತೀನಿ ಕೇಳಿ ಅಂತಾರೆ ಅವರು. ಅವರಿಗೆ ಅತ್ಯಧಿಕವಾಗಿರತಕ್ಕಂಥ ತಪೋಬಲ ಇದೆ. ಒಬ್ಬ ವ್ಯಕ್ತಿ ತಪಸ್ವಿ ಆಗಿಬಿಟ್ಟಿದ್ದ ಅಂತಂದರೆ ಅವನು ತನ್ನ ಅನುಕೂಲಕ್ಕೆ ತಕ್ಕ ಹಾಗೆ ಪ್ರಸಂಗಗಳನ್ನು ಏನು ಮಾಡ್ತಾನೆ ಅಂದರೆ ತನಗೆ ವಶವಾಗಿ ಇಟ್ಕೊತಾನೆ. ಅದು ಮಾನದ ಪ್ರಸಂಗ ಇರ್ಬೋದು, ಅದು ಅಪಮಾನದ ಪ್ರಸಂಗ ಇರ್ಬೋದು. ತನಗೆ ತಪಸ್ಸಿತ್ತು ಅಂತಂದಾದರೆ ಆ ತಪಸ್ಸಿನಿಂದ ಏನು ಮಾಡ್ಕೊತಾನೆ, ಅಪಮಾನವನ್ನು ಮಾನವಾಗಿ ಹೇಗೆ ಬದಲಿಸ್ಕೋಬೇಕು ಅದನ್ನು ವಿಚಾರ ಮಾಡ್ತಾನೆ. ಯಾಕೆ ಅಂತಂದರೆ ವಿವೇಕಿಯಾಗಿ ಸಾಮಾನ್ಯನಕ್ಕಿಂತಲೂ ಹೆಚ್ಚಿನ ಶಕ್ತಿಯನ್ನು ಪಡೆದಿರುತ್ತೆ. ಸಹಜ ಶಕ್ತಿಗೂ ತಪಸ್ಸಿನಿಂದ ಹುಟ್ಟೋ ಅಂತಹ ಶಕ್ತಿಗೂ ಇರೋ ವ್ಯತ್ಯಾಸವೇ ಇದು. ಸಹಜ ಶಕ್ತಿಯಲ್ಲಿ ಮನುಷ್ಯ ಹೋರಾಡಿ ಯಾವುದನ್ನು ಪಡಿತಾನೆ, ತಪಶಕ್ತಿ ಇದ್ದಂಥವನು ಹೋರಾಡದೇನೆ ಅದನ್ನೇನು ಮಾಡ್ತಾನೆ, ಸುಲಭವಾಗಿ ಸಂಪಾದನೆ ಮಾಡ್ತಾನೆ. ಆದ್ದರಿಂದ ತಪಸಾ ಚೈವ ಗುಪ್ತಾಸ್ತೆ ಸ್ವವೀರ್ಯೇಣ ಚ ಪಾಂಡವಾ. ತಮ್ಮ ಸಾಮರ್ಥ್ಯದಿಂದ ಪಾಂಡವರು ಗುಪ್ತರಾಗಿದ್ದಾರೆ, ತಪಸ್ಸಿನಿಂದ ಗುಪ್ತರಾಗಿದ್ದಾರೆ. ಭೀಷ್ಮಾಚಾರ್ಯರು ಹೇಳಿರುವುದು ಎರಡು ತತ್ವಾರ್ಥ ಸಂಹಿತವಾದಂತಹ ಮಾತು, ಮತ್ತು ಎರಡಕ್ಕೂ ಕೂಡ ನಿದರ್ಶನಗಳಿದ್ದಾವೆ. ತಪಸ್ಸಿನಿಂದ ಗುಪ್ತರಾಗಿದ್ದಾರೆ ಅಂತ ಹೇಳಿದರು. ಹಿಂದಕ್ಕೆ ವಿರಾಟ್ ನಗರವನ್ನು ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಇವರಿಗೆ ಬೇಕಾಗಿರ್ತಕ್ಕಂಥ ಆಯುಧ, ವಸ್ತ್ರಗಳು, ವೇಷ ಭೂಷಣಗಳು ಅವೆಲ್ಲವೂ ಕೂಡ ಯಕ್ಷಾನುಗ್ರಹದಿಂದ ಪ್ರಾಪ್ತ ಆದವು ಅಂತ ಹಿಂದಕ್ಕೆ ಹೇಳಿದ್ವಿ. ಧೌಮ್ಯಾಚಾರ್ಯನ ಭೇಟಿಯಾದಂತಹ ಸಂದರ್ಭದಲ್ಲಿ ಆರಂಭದ ದಿವಸದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ವಿ. ಅದನ್ನೇ ಹೇಳ್ತಾರೆ ಅವರು, ತಪಸ್ಸಿನಿಂದ ಗುಪ್ತರಾಗಿದ್ದಾರೆ ಅಂತ. ಎರಡನೇದ್ದು, ಸ್ವಸಾಮರ್ಥ್ಯದಿಂದಲೂ ತಮ್ಮ ಸಾಮರ್ಥ್ಯ ಇದೆ, ಅವರಿಗೆ ಹೇಗೆ ಗುಪ್ತವಾಗಿರಬೇಕು ಅಂತ ಗೊತ್ತಿದೆ ಅಂತ.
ಸಾಮಾನ್ಯವಾಗಿ ಯಾರಾದರೂ ಕೀಚಕನ ವಧೆಯನ್ನು ನೋಡಿಬಿಟ್ರೆ ಕೀಚಕ ಸಾಮಾನ್ಯವಾಗಿ ಸತ್ತಿದ್ದ ಅಂತ ಒಂದು ಸುಮ್ಮನೆ ಇಟ್ಕೊಳ್ಳೋಣ. ಸಾಮಾನ್ಯವಾಗಿ ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳಿಂದ ಅಥವಾ ಯುದ್ಧದಲ್ಲಿ ಸಾಮಾನ್ಯವಾಗಿ ಕೀಚಕನ ಮರಣ ಅನ್ನೋದಾಗಿತ್ತು. ಅದು ಯಾವುದೇ ಕ್ರಮದ ಭೀತಿಜನಕವಾಗಿರಲಿಲ್ಲ ಅಂತ ಒಂದು ವೇಳೆ ಇಟ್ಕೊಳ್ಳೋದಾದರೆ ಆ ಸಂದರ್ಭದಲ್ಲಿ ಕೀಚಕನ ಮರಣ ಸಾಮಾನ್ಯವಾಗಿ ನಡೆದು ಹೋಗ್ಬಿಟ್ಟಿದ್ರೆ ಆಗ ಬೇಹುಗಾರರು ಬಂದು ತನಿಖೆ ಮಾಡತಕ್ಕಂಥವ್ರು, ದುರ್ಯೋಧನನಿಂದ ಪ್ರೇರಿತರಾದಂತಹ ಗುಪ್ತಚರರ ವರ್ಗ, ಅವರು ವಿರಾಟ್ ನಗರದಲ್ಲಿ ಸಂಚಾರ ಮಾಡ್ತಾ ಅವರಿವರನ್ನು ಕೆದಕಿ ಕೇಳಿದಾಗ, ವಿಚಾರಿಸಿದಾಗ ಈ ವಿಷಯ ಸ್ಪಷ್ಟ ಆಗಿಬಿಡ್ತಿತ್ತು. ಕೀಚಕ ಒಂದು ವೇಳೆ ಸಾಮಾನ್ಯ ಮರಣವನ್ನು ಹೊಂದಿದ್ದ. ಸಾಮಾನ್ಯ ಮರಣ ಅಂತಂದರೆ ಕೀಚಕನಂತಹ ಅತ್ಯಂತ ಬಲಿಷ್ಠನಾದ ವ್ಯಕ್ತಿ ಸಾಮಾನ್ಯವಾಗಿ ಸಾಯೋದೇ ಸಾಧ್ಯ ಇಲ್ಲ. ಸಾಮಾನ್ಯವಾದ ಮರಣ ಅಂದರೆ ನಾನು ಹೇಳ್ತಿರುವಂತಹ ಪರಿಭಾಷೆ ಇಷ್ಟೇ. ಶಸ್ತ್ರಾಘಾತದಿಂದ ಸಾಮಾನ್ಯವಾಗಿ ವೀರನಾದಂಥವನು ಯುದ್ಧರಂಗದಲ್ಲಿ ಸಾಯಬೇಕು, ಯುದ್ಧಕ್ಕೆ ಹೋಗಿ ಸಾಯಬೇಕು, ಯುದ್ಧ ಮಾಡ್ತಿರ್ಬೇಕಾದ್ರೆ ಸಾಯಬೇಕು, ಯುದ್ಧ ಮಾಡ್ತಿರ್ಬೇಕಾದ್ರೆ ಸಾಯಬೇಕಂದ್ರೆ ಶಸ್ತ್ರಾಘಾತದಿಂದ ಸಾಯಬೇಕು. ಶಸ್ತ್ರಾಘಾತದಿಂದ ಸತ್ತರೆ ಶಸ್ತ್ರದ ಪ್ರಹಾರಗಳು ಎಲ್ಲೆಲ್ಲ ಆಗಿರ್ತದೆ ಅಲ್ಲಲ್ಲಿ ದೇಹದಲ್ಲಿ ಗಾಯಗಳಾಗಿ ಪ್ರಾಣ ಹೋಗಬೇಕು. ಕ್ಷತ್ರಿಯರಿಗೆ ಇದು ಸಹಜವಾದ ಮರಣ. ಇದ್ರ ಬಗ್ಗೆ ಯಾರೇನೂ ಹೆಚ್ಚು ಏನು ಮಾಡಲಿಕ್ಕೆ ಹೋಗೋದಿಲ್ಲ, ವಿಮರ್ಶೆ ಮಾಡಲಿಕ್ಕೆ ಹೋಗೋದಿಲ್ಲ. ಆಗ ಸಾವನ್ನು ವ್ಯಾಖ್ಯಾನಿಸ್ತಕ್ಕಂತಹ ವ್ಯಕ್ತಿಗಳೆಲ್ಲರೂ ಕೂಡ ಸಾವು ಸಹಜವಾದದ್ದು ಅಂತ ಹೇಳಿಬಿಡ್ತಾರೆ. ಆದರೆ ಭೀಮಸೇನ ದೇವರು ತಾವು ಹೇಗೆ ಕೊಂದಿದ್ರು ಅಂತಂದರೆ ನೋಡಿದವನು ಯಾವನು ಕೂಡ ಹೇಗೆ ಸತ್ತಿದ್ದಾನೆ ಅಂತ ಚಿಂತಾಮಗ್ನನಾಗಬೇಕು, ಹಂಗೆ ಹೊಡೆದು ಕೊಂದಿದ್ರು. ಆದ್ದರಿಂದ ಯಾರಿಗೊಬ್ಬರಿಗೂ ಧೈರ್ಯ ಸಾಲಿಲ್ಲ ಇವ್ರ ಎದುರಿಗೆ ಹೇಗೆ ಸತ್ರು ಅಂತನ್ನೋ ವಿಷಯವನ್ನು ಪೂರ್ಣ ಪ್ರಮಾಣದಲ್ಲಿ ಹೇಳಲೇ ಇಲ್ಲ ಆ ಜನ. ಸಹಜವಾಗಿ ಸತ್ತಿದ್ದರೆ ಮಾತಿನ ಸಂದರ್ಭದಲ್ಲಿ ಬೇಕಾದಷ್ಟು ಅದಕ್ಕೆ ಆ ಸಾವಿಗೆ ರೆಕ್ಕೆ ಪುಕ್ಕಗಳು ಎಲ್ಲ ಸೇರ್ಕೊಂಡು ನಾವು ನೋಡಿದ್ದೀವಿ, ಹಿಂಗೆ ನಡೆದಿತ್ತು, ಹಾಗೆ ನಡೆದಿತ್ತು, ಈ ರೀತಿ ಬಂದಿದ್ದರು, ಇಂಥವ್ರು ಹೊಡೆದ್ರು, ಇಂಥಲ್ಲ ಆಯಿತು, ಕಣ್ಣಾರೆ ಕಂಡಂತಹ ಜನಗಳಿದ್ದಾರೆ, ಅವ್ರು ಈ ರೀತಿ ಮಾಡಿದರು ಅಂತ ಎಲ್ಲ ವಿಷಯದಲ್ಲಿ ಒಂದಿಲ್ಲ ಒಂದು ಕ್ರಮದಲ್ಲಿ ತನಿಖೆ ಮಾಡತಕ್ಕಂತಹ ವ್ಯಕ್ತಿಗೆ ಒಂದಿಲ್ಲ ಒಂದು ಕ್ರಮದಲ್ಲಿ ಏನಾಗ್ತಿತ್ತು ಅಂದರೆ ಸುದ್ದಿ ಸಂಗ್ರಹ ಆಗ್ತಿತ್ತು. ಭೀಷ್ಮಾಚಾರ್ಯರು ಎರಡನೇ ಕಾರಣವನ್ನು ಕೊಟ್ಟರು. ಪಾಂಡವರು ಸ್ವಬಾಹುವೀರ್ಯದಿಂದ ಅಂದರೆ ತಮ್ಮ ಭುಜಬಲದ ಪರಾಕ್ರಮದಿಂದ ಏನಾಗಿದ್ದಾರೆ ಅಂದರೆ ಅತ್ಯಂತ ಗುಪ್ತವಾಗಿದ್ದಾರೆ. ಅವರು ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾಗಲಿಕ್ಕೆ ಶಕ್ಯ ಇಲ್ಲ. ಯಾಕೆ ಅಂದರೆ ಭೀಮಸೇನ ದೇವರು ಹೊಡೆದಂತಹ ಏಟೇನಿತ್ತಲ್ಲ ಎಲ್ಲರ ಬಾಯಿಯನ್ನು ಹೊಡೆತ ತಿಂದವ್ರು ಮಾತ್ರ ಬಾಯಿ ಮುಚ್ಕೊಳ್ಳೋದಲ್ಲ, ಹೊಡೆತವನ್ನು ನೋಡಿದವರೆಲ್ಲರೂ ಬಾಯಿ ಮುಚ್ಕೊಂಡ್ಬಿಟ್ಟಿದ್ರು. ಒಬ್ಬರು ಮಾತಾಡ್ತಾ ಇಲ್ಲ. ಒಬ್ಬರು ಕೂಡ ಧೈರ್ಯದಿಂದ ಕೀಚಕ ಹಿಂಗೆ ಸತ್ತ, ಉಪಕೀಚಕರು ಹಿಂಗೆ ಸತ್ತರು ಅಂತ ಹೇಳಿ ಯಾರೊಬ್ಬರು ಹೇಳ್ತಾ ಇರಲಿಲ್ಲ. ಆದ್ದರಿಂದ ಬದುಕಿದ್ರೆ ಗುಪ್ತಚರರಿಗೆ ಗೊತ್ತಾಗಿ ಗುಪ್ತಚರರು ನಮಗೆ ಬಂದು ಹೇಳಬೇಕಾಗಿತ್ತಲ್ಲ ಅಂತನ್ನುವಂಥ ಎರಡನೇ ಪ್ರಶ್ನೆಗೂ ಭೀಷ್ಮಾಚಾರ್ಯರು ಉತ್ತರ ಕೊಟ್ಟ ಹಾಗಾಗೋಯಿತು. ತಪಸ್ಸಿನಿಂದ ಗುಪ್ತರಾಗಿದ್ದಾರೆ, ಸ್ವಬಾಹುವೀರ್ಯದಿಂದ ಗುಪ್ತರಾಗಿದ್ದಾರೆ. ಆದ್ದರಿಂದ ಎಲ್ಲಿ ಇದ್ದಾರೆ ಪಾಂಡವರು ಅಂತ ಗೊತ್ತಾಗಲಿಕ್ಕೆ ಶಕ್ಯ ಇಲ್ಲ ಅಂತ ಇಷ್ಟು ಕಾರಣ ಮೊದಲು ಸಾಮಾನ್ಯ ಕಾರಣ ಪಾಂಡವರು ಸಿಗದೇ ಇರಲಿಕ್ಕೆ ಹೇಳಿದರು. ಸರಿ, ಹಾಗಾದರೆ ಪಾಂಡವರು ಇಷ್ಟು ಹುಡುಕಿದರೂ ಸಿಗೋದಿಲ್ಲ ಅಂತಂದರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯನ್ನು ಹುಡುಕ್ಲಿಕ್ಕೆ ಏನೇನು ಮಾಡ್ತೀವಿ ಅಂದರೆ ಗೊತ್ತಿದ್ದು ಹುಡುಕುವಂಥವ್ರನ್ನ ಹುಡುಕ್ಲಿಕ್ಕೆ ಕಳಿಸ್ತೀವಿ, ಅಥವಾ ಅವನನ್ನು ಕಂಡು ಹಿಡೀಲಿಕ್ಕೆ ಏನಾದ್ರೂ ಉಪಾಯವನ್ನು ಮಾಡಲಿಕ್ಕೆ ಸಾಧ್ಯ ಇದ್ದರೆ, ಊಹೆಯನ್ನು ಮಾಡಲಿಕ್ಕೆ ಸಾಧ್ಯ ಇದ್ದರೆ ಊಹೆಯನ್ನು ಮಾಡಿ ಪತ್ತೆ ಹಚ್ಕೋತೀವಿ. ಅಥವಾ ಇನ್ನೂ ಅಪರೂಪವಾಗಿಬಿಟ್ಟಿತ್ತು ಅಂತಂದರೆ ಯಾವುದಾದ್ರೂ ಒಂದು ಪದಾರ್ಥವನ್ನು ಹುಡುಕಬೇಕಂದ್ರೆ ಆಗ ವೇದಶಾಸ್ತ್ರಗಳ ಆಧಾರವನ್ನು ತಗೊಳ್ತೀವಿ. ಈಗ ಪಾಂಡವರು ಎಲ್ಲಿದ್ದಾರೆ ಅಂತನ್ನುವಂತಹ ವಿಷಯ ಗೊತ್ತಾಗಬೇಕು ಅಂತಂದರೆ ಅವರು ಪ್ರತ್ಯಕ್ಷದಲ್ಲಂತೂ ಬೇಹುಗಾರರಿಗೆ ಸಿಕ್ಕಿಲ್ಲ. ಏನಾದರೂ ಉಪಾಯಾಂತರಗಳಿಂದ ಅನುಮಾನದಿಂದ ವಿಚಾರಿಸ್ಬಿಟ್ಟು ಹೀಗಿದ್ದಾರೆ ಅಂತ ಊಹೆ ಮಾಡಿ ಕಂಡುಕೊಳ್ಳೋಣ ಅಂತಂದರೆ ನೀವು ಹೇಳ್ತಿದ್ದೀರಿ ಭೀಷ್ಮಾಚಾರ್ಯ ಅವರು ನಡೆದು ಹೋಗಿರುವಂಥ ಹೆಜ್ಜೆಯನ್ನೇ ಅಳಿಸ್ಬಿಟ್ಟಿರ್ತಾರೆ, ಆದ್ದರಿಂದ ಯಾರಿಗೂ ಅವರು ಎಲ್ಲಿ ಹೋದರು ಅಂತ ಗೊತ್ತಾಗೋದಿಲ್ಲ ಅಂತ ಹೇಳ್ತಿದ್ದೀರಿ.
ಇನ್ನು ಶಾಸ್ತ್ರದ ಸಹಾಯವನ್ನು, ವೇದಶಾಸ್ತ್ರಗಳ ಸಹಾಯವನ್ನು ತಗೊಂಡು ಹುಡ್ಕೋಣ ಅಂತಂದರೆ ಸಾಧ್ಯ ಇಲ್ಲ. ಈಗ ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಎಲ್ಲೂ ಸಿಗದೇ ಇರತಕ್ಕಂಥ ದೇವರನ್ನು ಎಲ್ಲಿ ಹುಡುಕ್ತೀವಿ ಅಂತ ಕೇಳಿದರೆ ವೇದಶಾಸ್ತ್ರಗಳಲ್ಲಿ ಹುಡುಕ್ತೀವಿ. ವೇದದಲ್ಲಿ, ಶಾಸ್ತ್ರದಲ್ಲಿ ಪರಮಾತ್ಮನ ಗುಣಾನ್ವೇಷಣವನ್ನು ಮಾಡಿ ಪರಮಾತ್ಮನನ್ನು ಕಂಡುಹಿಡಿಯೋ ಬಗೆ ಹೇಗೆ ಅಂತ ತಿಳ್ಕೊಂಡು ಪರಮಾತ್ಮನನ್ನು ಕಾಣಲಿಕ್ಕೆ ಪ್ರಯತ್ನ ಪಡ್ತೀವಿ. ಭೌತಿಕವಾದ ಪ್ರಯತ್ನ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಮಾನಸಿಕ ಪ್ರಯತ್ನವನ್ನು ಮಾಡ್ತೀವಿ. ಖಂಡ ಸ್ಮೃತಿಯನ್ನು ಬಳಸ್ಕೊತೀವಿ, ಅಖಂಡ ಸ್ಮೃತಿಯ ಮಾರ್ಗವನ್ನು ಹಿಡ್ಕೊತೀವಿ, ಸಮಾಧ್ಯಾದಿ ಅವಸ್ಥೆಗಳಿಗೆ ಹೋಗ್ತೀವಿ. ಏನೋ ಒಂದು ಮಾಡಿ ದೇವರು ಅಂತ ಅನ್ನೋವನನ್ನು ಅಪರೋಕ್ಷ ಮಾಡ್ಕೊತೀವಿ. ಹೌದಾ? ಇದನ್ನೇ ಅಪರೋಕ್ಷ ಜ್ಞಾನ ಅಂತಾರಲ್ವ. ಈ ರೀತಿಯಲ್ಲಿ ಯಾವುದೋ ಒಂದು ಕ್ರಮದಲ್ಲಿ ದೇವರು ಬೇಕಾದ್ರೆ ಸಿಗ್ತಾನೆ, ಪಾಂಡವರು ಸಿಗೋದಿಲ್ಲ ಅಂತಂದರೆ ಪಾಂಡವರು ದೇವ್ರಕ್ಕಿಂತ ದೊಡ್ಡವರಾಗ್ಬಿಟ್ರಲ್ಲ. ಎಲ್ಲಾದರೂ ಒಂದು ಕಡೆ ಸಿಗ್ತಾರೆ ಅಂದರೆ ಸಾಮಾನ್ಯರು, ಊಹಾಕ್ಕೆ ಸಿಗ್ತಾರೆ ಅಂದರೆ ಸ್ವಲ್ಪ ದೊಡ್ಡವರು, ವೇದಶಾಸ್ತ್ರಗಳಿಗೆ ಸಿಗ್ತಾನೆ ಅಂದರೆ ಎಲ್ಲರಿಗಿಂತ ದೊಡ್ಡವನು ಯಾರು? ಶ್ರೀಹರಿ. ಈಗ ವೇದಾದಿ ಶಾಸ್ತ್ರಗಳಿಗೂ ಗೊತ್ತಿಲ್ಲ, ಪ್ರತ್ಯಕ್ಷದಲ್ಲಿ ಸಿಗೋದಿಲ್ಲ, ಉಪಾಯವನ್ನು ಮಾಡಲಿಕ್ಕೆ ಶಕ್ಯ ಇಲ್ಲ. ಅಂದಮೇಲೆ ಏನ್ರಿ ನಿಮ್ಮ ಪಾಂಡವರು ಈ ಎಲ್ಲ ಮಾರ್ಗವನ್ನು ಮೀರಿ ನಿಂತು ಬಿಡಿದ್ದಾರೆ ಅಂದರೆ ಇನ್ನು ಎಷ್ಟು ದೊಡ್ಡವರು ಇರಬೇಕು ಅಂತ ಪ್ರಶ್ನೆ ಬರ್ತದಲ್ವ. ಅದಕ್ಕೆ ಭೀಷ್ಮಾಚಾರ್ಯರಂತಾರೆ, ಹಾಗೆಲ್ಲ ಯೋಚನೆ ಮಾಡಬೇಡ್ರಿ, ಪ್ರತ್ಯಕ್ಷಕ್ಕೆ ಇವ್ರು ಹುಡುಕಿದ್ರೆ ಸಿಕ್ಕಿಲ್ಲ, ಯಾಕೆಂದರೆ ತಪಸ್ಸಿನಿಂದ ಗುಪ್ತರಾಗಿದ್ದಾರೆ ಅಂತ ಹೇಳಿದ್ದೀನಿ, ಸ್ವಬಾಹುವೀರ್ಯದಿಂದ ಗುಪ್ತರಾಗಿದ್ದಾರೆ ಅಂತ ಹೇಳಿದ್ದೀನಿ. ಆದರೆ ಅನುಮಾನವನ್ನು ಮಾಡಿದರೆ, ಯುಕ್ತಿಯನ್ನು ಬಳಸ್ಕೊಂಡ್ರೆ ಪಾಂಡವರು ಎಲ್ಲಿದ್ದಾರೆ ಅಂತ ಕಂಡು ಹಿಡಿಬೋದು, ಊಹೆಯನ್ನು ಮಾಡ್ಬೋದು, ಇಂಥಲ್ಲೇ ಇದ್ದಾರೆ ಅಂತ ಹೇಳಲಿಕ್ಕೊಂದು ಅವಕಾಶ ಇದೆ. ಹೇಗೆ ಊಹೆಯನ್ನು ಮಾಡಬೇಕು ಹೇಳ್ತಾರೆ. ಅದಕ್ಕೆ ತತ್ರ ಬುದ್ಧಿಂ ಪ್ರವಕ್ಷ್ಯಾಮಿ, ಕಂಡುಹಿಡಿಯುವಂತಹ ಉಪಾಯವನ್ನು ನಾನು ನಿಮಗೆ ಹೇಳಿಕೊಡ್ತೀನಿ. ಯಾಕೆ ಅಂದರೆ ಇಲ್ಲಿ ನೀತಿಯ ಮಾರ್ಗಗಳು ಯಾವುದು ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ನೀವು ನೀತಿಯ ಮಾರ್ಗವನ್ನು ಬಳಸಲಿಕ್ಕೆ ಹೋದರೆ, ರಾಜನೀತಿಯನ್ನು ಬಳಕೆ ಮಾಡಿದರೆ, ರಾಜನೀತಿಯಲ್ಲಿ ನೀವೆಷ್ಟು ಕುಶಲಿಗಳಿದ್ದೀರೋ, ನೀವೆಷ್ಟು ತಂತ್ರಜ್ಞಾನವನ್ನು, ರಾಜತಾಂತ್ರಿಕ ವಿದ್ಯಾವನ್ನು ಬಳಸಲಿಕ್ಕೆ ನೀವೆಷ್ಟು ಸಮರ್ಥರಿದ್ದೀರೋ, ಪ್ರಾಯ ಪಾಂಡವರು ನಿಮ್ಗಿಂತ ಹೆಚ್ಚು ಸಮರ್ಥರಿದ್ದಾರೆ. ನಿಮ್ಗಿಂತಲೂ ಹೆಚ್ಚು ಸಮರ್ಥರಿದ್ದಾರೆ ಅಂದರೆ ಕಂಡು ಹಿಡಿಲಿಕ್ಕೆ ನೀವು ಹೋಗ್ತೀರಿ ಅಂದರೆ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಅವ್ರಿಗೆ ಗೊತ್ತಿದೆ. ಆದ್ದರಿಂದ ನೀತಿಯನ್ನೆಲ್ಲ ನೀವು ಬಳಸಿ ಪಾಂಡವರನ್ನು ಕಂಡು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಮತ್ತಿನ್ನೇನು ಮಾಡ್ಬೋದು? ಊಹೆಯನ್ನು ಮಾಡಬೇಕು. ನೀವು ಬುದ್ಧಿಯನ್ನು ಉಪಯೋಗಿಸಿ ನೀವು ಅನುಮಾನವನ್ನು ಮಾಡಿದರೆ ಆಗ ಪಾಂಡವರು ಎಲ್ಲಿದ್ದಾರೆ ಅಂತ ನಿಮಗೆ ಸುಳಿವುಗಳ ಆಧಾರದ ಮೇಲೆ ಇಲ್ಲೇ ಇದ್ದಾರೆ ಅಂತ ನಿರ್ಧಾರ ಮಾಡ್ಬೋದು. ಹೇಗೆ ಅಂತ ಪ್ರಶ್ನೆ ಬಂದರೆ ನೋಡಿ, ಧರ್ಮರಾಜ ನೀವೆಲ್ಲರೂ ತಿಳಿದಿರೋ ಹಾಗೆ ಅವನು ಜಗತ್ತಿನಲ್ಲಿ ಧರ್ಮದ ಒಂದು ಪ್ರತೀಕ. ಪ್ರತೀಕ ಅಂದರೆ ಮೂರ್ತಿ. ಅವನು ಎಂಥ ಧರ್ಮದ ಮೂರ್ತಿ ಅಂತ ಅಂದರೆ, ಸಾಮಾನ್ಯವಾಗಿ ಧರ್ಮಾಚರಣೆ ಮಾಡ್ತೀವಲ್ಲ, ಧರ್ಮಾನುಷ್ಠಾನವನ್ನು ಮಾಡೋರಲ್ಲಿ ಅನೇಕ ಬಗೆಗಳಿದ್ದಾವೆ. ನಾನಾ ಬಗೆಯ ವ್ಯಕ್ತಿಗಳು ಧರ್ಮವನ್ನು ಅನುಷ್ಠಾನ ಮಾಡ್ತಾರೆ. ಪ್ರತಿಯೊಬ್ಬರು ತಮ್ಮ ಕೈಲಾದಂತಹ ಧರ್ಮವನ್ನು ಮಾಡ್ತಾ ಹೋಗ್ತಾರೆ. ಧರ್ಮಾನುಷ್ಠಾನ ಮಾಡೋರಲ್ಲಿ ಎರಡು ಪ್ರಭೇದಗಳು ಸಾಮಾನ್ಯವಾಗಿ ನಿಮಗೆ ಕಾಣಸಿಗ್ತದೆ. ದೇಶಕಾಲಕ್ಕೆ ಅನುಸಾರವಾಗಿ ಧರ್ಮಮಯವಾದ ವಾತಾವರಣ ಇದ್ದರೆ ಧರ್ಮಾಚರಣೆ ಮಾಡೋರು ಅಂತ ಒಂದು ವರ್ಗದವರು, ತುಂಬ ಅನುಕೂಲವಾಗಿತ್ತು, ಎಲ್ಲ ಸುಲಭವಾಗಿ ಸಿಗ್ತಾ ಇತ್ತು. ಏನು ಮಾಡ್ತಿದ್ದೀರಿ ಅಂತ ಕೇಳಿದರೆ ಧರ್ಮಾಚರಣೆ ಮಾಡ್ತೀವಿ, ಎಲ್ಲ ಅನುಕೂಲ ಇದೆ, ಸಹಜವಾದ ಉತ್ತರ. ಅನ್ನ ಆಹಾರಾದಿ ದ್ರವ್ಯಗಳು, ಉಣ್ಲಿಕ್ಕೆ ಉಡ್ಲಿಕ್ಕೆ ಎಲ್ಲ ವ್ಯವಸ್ಥೆ, ಸಕಲ ವಿಧವಾದಂತಹ ಅನುಕೂಲತೆಗಳು,
ಧರ್ಮಾಚರಣೆಯನ್ನು ಮಾಡಿದರೆ ಅದರಲ್ಲಿ ಹೆಚ್ಚುಗಾರಿಕೆ ಏನೂ ಇಲ್ಲ. ಸಾಮಾನ್ಯವಾಗಿ ಎಲ್ಲರೂ ಈ ರೀತಿಯಾದಂತಹ ಧರ್ಮಾಚರಣೆಯನ್ನು ಇಷ್ಟಪಡ್ತಾರೆ, ಈ ರೀತಿಯಾಗಿ ಧರ್ಮಾಚರಣೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಧರ್ಮಾಚರಣೆ ಅನ್ನೋ ಶಬ್ದಕ್ಕೆ ಜಗತ್ತಿನಲ್ಲಿರ್ತಕ್ಕಂತಹ ಸಾಮಾನ್ಯವಾದಂತಹ ಒಂದು ಪರಿಭಾಷೆ ಏನಂದರೆ, ಅವ್ರು ಯಾಕ್ರಿ ಧರ್ಮಾಚರಣೆ ಮಾಡ್ತಾರೆ ಅಂದರೆ, ಕೆಲಸ ಏನಿದೆ ರೀ, ಎಲ್ಲ ಅನುಕೂಲ ಇದೆ, ಇನ್ನೇನು ಮಾಡ್ತಾರೆ, ಅದಕ್ಕೆ ಮಾಡ್ತಾ ಇದ್ದಾರೆ ಅವರು ಧರ್ಮಾಚರಣೆ. ಕೇಳಿರ್ಬೇಕಾದ್ರೆ ಅವ್ರ ಬಗ್ಗೆ ಬೇರೆಯವ್ರ ಒಗ್ಗರಣೆ ಹಿಂಗಿರುತ್ತದೆ. ತುಂಬ ಏಕಾದಶಿ, ಚಾತುರ್ಮಾಸ್ಯ, ಭೀಷ್ಮ ಪಂಚಕ ಎಲ್ಲನೂ ಮಾಡಿದಾರಲ್ರಿ, ಅವ್ರು ಎಲ್ಲ ವ್ರತ ಮಾಡಿದ್ದಾರೆ ಅಂತ ಕೇಳ್ತೀವಿ. ಮತ್ತು ಹೆಂಗ್ರಿ ಮಾಡಿದ್ರಿ, ಎಷ್ಟು ಘೋರವಾದಂತಹ ಕಾಲ, ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅಂತ ಕೇಳಿದರೆ ಏನು ಹೇಳ್ತಾರೆ ಅಂದರೆ, ಮಾಡ್ಲಿಕ್ಕೆ ಏನರ ಬೇರೆ ಕೆಲಸ ಇದೆ ಅಂತ ಅಂದ್ಕೊಂಡ್ರಿ ಏನು, ಮಕ್ಕಳು ಬೆಳೆದಾರೆ, ದೊಡ್ಡವರಾಗ್ಯಾರ, ಮನ್ಯಾಗ ಕೆಲಸ ಮಾಡೋರು ಇದ್ದಾರೆ, ಇವ್ರಿಗೆ ಮಾಡ್ಲಿಕ್ಕೆ ಏನು ಬೇರೆ ಕೆಲಸ ಇಲ್ಲ, ಮತ್ತಿನ್ನೇನು ಮಾಡ್ತಾರೆ ಕೂತ್ಕೊಂಡು ವ್ರತ ನಿಯಮ ಮಾಡಲಾರ್ದೇ. ಇನ್ನೇನಾದ್ರೂ ನಮಗಂಥದ್ದಿತ್ತಂದ್ರೆ ಅವ್ರಿಗಿಂತ ಹೆಚ್ಚು ಮಾಡ್ತಿದ್ವಿ ನಾವು. ಸಾಮಾನ್ಯ ಕಾರಣ ಧರ್ಮಾಚರಣೆ ಮಾಡೋರದು ಎಲ್ಲರದು ಕೂಡ ಅನುಕೂಲ ಇದ್ದರೆ ಧರ್ಮಾಚರಣೆ, ಅನುಕೂಲ ಇದ್ದಷ್ಟು ಧರ್ಮಾಚರಣೆ ಅಂತ. ಇನ್ನೊಂದು ವರ್ಗದವರಿದ್ದಾರೆ, ಇವರು ಧರ್ಮಾಚರಣೆ ಮಾಡ್ತಾರೆ. ಹೆಂಗೆ ಅಂದರೆ, ಅನುಕೂಲ ಅನಾನುಕೂಲ ಎಲ್ಲ ಸಂಬಂಧ ಇಲ್ಲ, ಧರ್ಮಾಚರಣೆ ಮಾಡಬೇಕು. ಅನುಕೂಲ ಇದ್ದರೆ ಸುಲಭವಾಗಿ ಮಾಡ್ತೀವಿ, ಅನುಕೂಲ ಇರಲಿಲ್ಲ ಅಂದರೆ ಕಷ್ಟಪಟ್ಟಾದರೂ ಮಾಡ್ತೀವಿ. ಇದು ಎರಡನೇ ವರ್ಗದವ್ರು. ಇವ್ರಿಗೆ ಸಾಮಾನ್ಯವಾಗಿ ಬೇರೆಯವರೆಲ್ಲರೂ ಈ ರೀತಿಯಲ್ಲೆಲ್ಲ ಅನ್ಲಿಕ್ಕೆ ಬರೋದಿಲ್ಲ. ಧರ್ಮಾಚರಣೆ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಇನ್ನು ಸುಲಭವಾಗಿ ಮಾಡಿಬಿಟ್ರು ಅಂತ ಅನ್ಲಿಕ್ಕಾಗೋದಿಲ್ಲ. ಯಾಕೆಂದರೆ ಮೈ ಮೇಲೆ ಸಾಲು ಸಾಲು ವಿಪತ್ತುಗಳು ಬಂದಂತಹ ಸಂದರ್ಭದಲ್ಲಿ ಧರ್ಮಾಚರಣವನ್ನು ಮಾಡ್ತಾ ಇದ್ದರು ಅಂತಂದರೆ ಅವರ ಧರ್ಮಿಷ್ಠತೆ ಅಂತನ್ನೋದು ಪ್ರತಿಯೊಂದು ಸಣ್ಣ ಸಣ್ಣ ಪ್ರಸಂಗಗಳಲ್ಲಿ ಪರೀಕ್ಷೆಗೆ ಒಳಪಡ್ತಾ ಇರ್ತದೆ. ಈಗ ಪಾಂಡವರಿದ್ದಾರಲ್ಲ, ಅವರು ಧರ್ಮಾಚರಣಶೀಲರು. ಅದರಲ್ಲೂ ತತ್ರಾಪಿ ಧರ್ಮರಾಜ, ಇವನು ಧರ್ಮದ ಪ್ರತೀಕ. ಯಾಕೆ ಅಂದರೆ, ಇವನು ಧರ್ಮಾಚರಣೆ ಮಾಡ್ತಾನೆ ಅಂದರೆ ಏನರ್ಥ ಅಂದರೆ, ಇವನಿಗೆ ಕಷ್ಟ ಇರಲಿ, ಇವನಿಗೆ ಕಾರ್ಪಣ್ಯ ಇರಲಿ, ಇವನಿಗೆ ದುಃಖ ಇರಲಿ, ಇವನಿಗೆ ಸಂತೋಷ ಇರಲಿ, ಇವನಿಗೆ ಸನ್ಮಾನ ಆಗಲಿ ಅಥವಾ ಅಪಮಾನನೇ ಆಗಲಿ, ಯಾವುದೇ ಪ್ರಸಂಗದಲ್ಲಿಯೂ ಕೂಡ ತಾನು ಆಚರಣೆ ಮಾಡತಕ್ಕಂತಹ ಧರ್ಮವನ್ನು ಇನಿತೂ ಕಡೆಗಣಿಸ್ತೇನೆ, ಸ್ವಲ್ಪವೂ ಬೇಸರಿಸ್ಕೊಳ್ದೇನೆ ತನ್ನ ಧರ್ಮಾಚರಣೆಯನ್ನು ತಾನು ಮಾಡಿಕೊಂಡು ಹೋಗ್ತಾನೆ. ಅಂದರೆ ಇವನಿಗೆ ಧರ್ಮ ಆಚರಣೆಯ ಮಟ್ಟಿಗಲ್ಲ, ಕಿಂತು ನಿಷ್ಠೆಯ ಮಟ್ಟದಲ್ಲಿ ಇದೆ. ಅಂದರೆ ಧರ್ಮದಲ್ಲಿ ಅವನಿಗೆ ಅತ್ಯಂತ ನಿಷ್ಠೆ ಇದೆ. ಮೊದಲನೇ ವರ್ಗದವ್ರು ಏನಿದ್ದಾರಲ್ಲ, ಅವರು ಅನುಕೂಲ ಇದ್ದರೆ ಧರ್ಮಾಚರಣೆ ಮಾಡ್ತಾರೆ, ಸ್ವಲ್ಪ ಅನುಕೂಲ ಕಡಿಮೆ ಆಯಿತು ಅಂತಂದರೆ ಅವರು ಧರ್ಮಾಚರಣೆಯನ್ನು ಬಿಡ್ತಾರೆ. ಈ ಎರಡನೇ ವರ್ಗದವರು ಏನಿದ್ದಾರೆ, ಇವರು ಧರ್ಮಾಚರಣೆ ಮಾಡಬೇಕು ಅಂತ ಹೊರಟಾಗ ಅನುಕೂಲ ಆಗಲಿಲ್ಲ ಅಂದರೆ ಅನುಕೂಲ ಮಾಡಿಕೊಂಡು ಮಾಡ್ತಾರೆ, ಅಥವಾ ಅನಾನುಕೂಲದಲ್ಲೇ ಧರ್ಮಾಚರಣೆ ಮಾಡ್ತಾರೆ. ಅಂಥವರಲ್ಲಿ ಒಬ್ಬವನು ಯಾರಪ್ಪ ಅಂತಂದರೆ ಧರ್ಮರಾಜ. ಇವನು ಎಂಥ ಆಚರಣಶೀಲ ಅಂತ ಅಂದರೆ, ಇವನೊಬ್ಬವನು ಇದ್ದು ಬಿಟ್ರೆ, ಇಂಥ ಆಚರಣಶೀಲನಾದಂತಹ ವ್ಯಕ್ತಿ ಒಬ್ಬವನು ಇದ್ದು ಬಿಟ್ಟ ಅಂತ ಅಂದ್ಕೊಳ್ಳಿ ಸಮಾಜದ ಮಧ್ಯದಲ್ಲಿ. ಆಗ ಸುತ್ತಲೂ ಯಾರು ಇರ್ತಾರಲ್ಲ, ಧರ್ಮರಾಜನ ಸುತ್ತಲೂ ಇರ್ತಕ್ಕಂಥ ವರ್ಗದವ್ರು ಯಾರು ಇರ್ತಾರಲ್ಲ, ಅವರಿಗೆ ಧರ್ಮಾಚರಣೆ ಕಷ್ಟ ಆಗೋದಿಲ್ಲ. ಅಂದರೆ ಅವನ ಪ್ರಭಾವ, ಅವನ ದಾರ್ಢ್ಯತೆ, ಅವನ ದೃಢತೆ, ಅವನಿಗಿರ್ತಕ್ಕಂತಹ ಮತ್ತು ಶ್ರದ್ಧೆ, ಅದರ ಪರಿಣಾಮ ಏನಾಗತ್ತೆ ಅಂತಂದರೆ ಸುತ್ತಲಿರೋರು ಎಲ್ಲರೂ ಕೂಡ ಅತ್ಯಂತ ಸಹಜವಾಗಿ ಧರ್ಮವನ್ನು ಮಾಡ್ತಾರೆ, ಸುಲಭವಾಗಿ ಧರ್ಮವನ್ನು ಮಾಡ್ಕೊಂಡು ಹೋಗ್ತಾರೆ. ಯಾಕೆ ಅಂದರೆ ಧರ್ಮರಾಜ ಅಲ್ಲಿರೋದೇ ಕಾರಣ, ಬೇರೆದು ಏನೂ ಬೇಕಾಗಿಲ್ಲ. ಅವರಿಗೆ ಅನಾನುಕೂಲಗಳು ಏನೇನಿರ್ತಾವೋ ಅವೆಲ್ಲವೂ ಅನುಕೂಲ ಆಗ್ತವೆ, ಏನೇನು ವಿಘ್ನಗಳು ಬಂದಿರ್ತಾವೋ ಅವು ನಿವಾರಣೆ ಆಗ್ತವೆ. ಅವನು ತನ್ನ ಧರ್ಮಾಚರಣೆಯನ್ನು ಕಷ್ಟಪಟ್ಟು ಮಾಡ್ತಾನೆ ಹೊರತು, ಆ ತನ್ನ ಧರ್ಮಾಚರಣೆಯನ್ನು ಅವನು ಕಷ್ಟಪಟ್ಟು ಮಾಡಿದ್ದಕ್ಕೋಸ್ಕರವಾಗಿ ಪರರಿಗೇನು ಸಹಾಯ ಆಗ್ತದೆ ಅಂತಂದರೆ, ಇನ್ನುಳಿದವರೆಲ್ಲರೂ ಧರ್ಮಾಚರಣೆಯನ್ನು ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಸುಲಭವಾಗಿ ಮಾಡ್ಕೊಂಡು ಹೋಗ್ತಾರೆ. ಉದಾಹರಣೆಗೆ ಮಂತ್ರಾಲರಾಯರು
ತಾವು ಪೂರ್ವಾಶ್ರಮದಲ್ಲಿ ತುಂಬ ಪರಿಶ್ರಮ ಪಟ್ಟು ಜೀವನವನ್ನು ಮಾಡಬೇಕಾಗಿರತಕ್ಕಂತಹ ಅನಿವಾರ್ಯತೆಯಲ್ಲಿ ಇದ್ದರು. ತುಂಬ ಪರಿಶ್ರಮ ಇತ್ತು, ತುಂಬ ಕಷ್ಟ ಕಾರ್ಪಣ್ಯಗಳು. ಕಳ್ಳತನ ಆದಾಗ ನಕ್ಕಿದ್ರಂತೆ ಹೆಂಡತಿಯ ಎದುರಿಗೆ. ಅವರು ವೆಂಕಟನಾಥಾಚಾರ್ಯರಾದಾಗ ಕಳ್ಳತನ ಆಗಿತ್ತು. ಅವ್ರು ಗೃಹಸ್ಥಾಶ್ರಮದಲ್ಲಿದ್ದಾಗ ಕಾವೇರಿ ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದರು. ಕಳ್ಳರು ಬಂದ್ರಂತೆ, ಕಳ್ಳತನ ಮಾಡಿದ್ರಂತೆ. ರಾಯರ ಮನೆಯಲ್ಲಿ ಏನಿತ್ತು ಅಂತ ಕೇಳಿದ್ರೆ ಆಶ್ಚರ್ಯಪಡ್ತೀರಿ. ಅವರು ಊಟ ಭಾಳ ಅವಸರದಿಂದ ಮಾಡ್ತಿದ್ರು, ತುಂಬ ಅವಸರವಾಗಿ ತಿಂತಿದ್ರಂತೆ. ಯಾಕೆ ಅಂತ ಅಂದರೆ, ಊಟಕ್ಕೆ ಕೂತಾಗ ಏನು ಉತ್ತರಾಪೋಷಣಕ್ಕೆ ಅಂತ ನೀರಿಟ್ಕೊಂಡಿರ್ತಿದ್ರಲ್ಲ, ಆ ಪಾತ್ರೆ ಒಡಕು ಪಾತ್ರೆ, ತೂತು ಬಿದ್ದಿರೋ ಪಾತ್ರೆ. ಆ ಪಾತ್ರೆಯಲ್ಲಿ ನೀರು ಸಂಪೂರ್ಣ ಸೋರಿ ಹೋಗೋಕ್ಕಿಂತ ಮುಂಚೆ ಊಟದಿಂದ ಎದ್ದೇಳಬೇಕು ಅವರು. ಅಂಥ ತೂತು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಕೂತ್ಕೊಳ್ಳೋದು, ಆ ರೀತಿಯಲ್ಲಿ ಅವಸರದಿಂದ ಊಟ ಮಾಡಿ ಎದ್ದೇಳೋ ಅಂಥ ಅವ್ರ ಮನೇಲಿ ಕಳ್ಳತನ ಆಗಿತ್ತಂತೆ. ಅಂದರೆ ಬಡತನಕ್ಕೆ ಇನ್ಯಾವುದೇ ಮಜಲು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪರಾಕಾಷ್ಠತಾದ ದುಃಖದಲ್ಲಿ ಇದ್ದಾಗ ಅವರು ಗ್ರಂಥಗಳನ್ನು ಬರೀತಿದ್ರಂತೆ. ಹೇಗೆ ಅಂದರೆ, ಹಗಲು ಎದ್ದು ಹೋಗಿ ಕಾಡಿನಲ್ಲಿ ತರಗೆಲೆಗಳನ್ನು, ಬಿದ್ದಿರುವಂಥ ಒಣಗಿದ ಎಲೆಗಳನ್ನು, ಗಿಡದ ಎಲೆಗಳನ್ನು ಆರಿಸ್ಕೊಂಡು ಬಂದು ಅದನ್ನು ಏನು ಮಾಡೋದು ಅಂತಂದರೆ, ಒಂದಾದ ಮೇಲೆ ಒಂದನ್ನು ಬೆಂಕಿಗೆ ಹಿಡಿತಾ ಅದರ ಬೆಳಕಿನಲ್ಲಿ ಬರಿಬೇಕಂದ್ರೆ, ಒಂದು ಕಡೆಯಿಂದ ಅವರು ಸುಡ್ತಾ ಇರಬೇಕು, ಅದರಿಂದ ಬೆಳಕು ಬರ್ತಾ ಇರಬೇಕು, ಅದರಲ್ಲಿ ಆ ಬೆಳಕಿನಲ್ಲಿ ಬರಿಬೇಕು. ಹೀಗಿತ್ತಂತೆ. ಕಾರ್ಪಣ್ಯಭರಿತವಾದ, ಕಷ್ಟಭರಿತವಾದಂತಹ ಜೀವನ. ಇಷ್ಟು ಅಷ್ಟಕಷ್ಟಗಳನ್ನು ಅನುಭವಿಸ್ತಿರ್ತಕ್ಕಂತಹ ಸಂದರ್ಭದಲ್ಲಿಯೂ ತಮ್ಮ ಹತ್ರ ವೈಣಿಕ ವಿದ್ಯೆ ಇದೆ ಅಂಥೇಳಿ ಆ ವಿದ್ಯಾವನ್ನು ಮಾರಿ, ಅಂದರೆ ಆ ವಿದ್ಯಾವನ್ನು ಯಾರಿಗೋ ಒಬ್ಬರಿಗೆ ಹೇಳ್ಕೊಡ್ತೀನಿ ಅಂತ ರಾಜಸ್ಥಾನದಲ್ಲಾಗಲಿ ಅಥವಾ ಬೇರೆ ಯಾರ್ದೋ ಹತ್ರ ಆಗಲಿ ಸೇರಿಕೊಂಡು ಆ ವಿದ್ಯಾವನ್ನು ಮಾರಿ, ಆ ವಿದ್ಯಾವನ್ನು ಕೊಟ್ಟು ಅದರಿಂದ ದ್ರವ್ಯವನ್ನು ಸಂಪಾದನೆ ಮಾಡಿ ಒಂದೇ ಒಂದು ದಿವಸವೂ ಕೂಡ ಏನು ಮಾಡಲಿಲ್ಲ ಅಂದರೆ, ವಿದ್ಯೋಪಜೀವನ ಅಂತನ್ನೋದು ಬ್ರಾಹ್ಮಣನಿಗೆ ನಿಷಿದ್ಧವಾದದ್ದರಿಂದ ಒಂದು ದಿವಸ ಮಾಡಲಿಲ್ಲ. ಇವತ್ತು ಪ್ರಾತಸ್ಮರಣೀಯರು ಮಂತ್ರಾಲರಾಯರು ಬೆಳಗ್ಗೆ ಎದ್ದ ತಕ್ಷಣ ಮಂತ್ರಾಲರಾಯರ ಹೆಸರು ಹೇಳ್ತೀವಿ. ಎಲ್ಲರ ಅಂಗಾರಕ್ಷತೆ ಕಂಡವ್ರಿಗೆಲ್ರಿಗೂ ಏನಂತೀವಿ? ರಾಯರೇ ಅಂತೀವಿ. ಯಾಕೆ ಈ ಮುಸುಡಿ ನೋಡಿ ರಾಯರೇ ಅಂತ ಅನ್ನೋದಿಲ್ಲ. ಇವ್ರನ್ನ ರಾಯರು ಅಂತ ಯಾಕೆ ಕರಿತಿದ್ದಾರೆ ಅಂದರೆ, ಅವ್ರನ್ನ ನೋಡಿದ್ದಕ್ಕೆ ಇವ್ರನ್ನ ರಾಯರು ಅಂತ ಅಂದ್ಕೊಳ್ಳೋದು. ಇವ್ರನ್ನ ನೋಡಿ ಯಾರೂ ರಾಯರು ಅಂತ ಕರೆದಿಲ್ಲ. ಬೃಂದಾವನದೊಳಗಿರೋ ರಾಯರು ಅವರು ಅಂಗಾರಕ್ಷತೆ ಹಚ್ಕೊಂಡಿದ್ದಾರಲ್ಲ, ಅವ್ರು ಹಚ್ಕೊಂಡಂಥದ್ದೇ ಅಂಗಾರಕ್ಷತೆ ನೀವು ಹಚ್ಕೊಂಡಿದ್ದಕ್ಕೆ ನಿಮ್ಮನ್ನು ರಾಯರೇ ಅಂತ ಕರೀತಾರೆ ಹೊರತು ನಿಮ್ಮನ್ನು ನೋಡಿ ರಾಯರು ಅಂತ ಯಾರೂ ಪಾಪ ಕರೆಯುವಂಥ ಸಾಹಸ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ರಾಯರೇ ಅಂತನ್ನೋ ಅಂಥದ್ದು ಕಾರ್ಯಕ್ರಮ ನೀವೇನು ಮಾಡಿಲ್ಲಲ್ಲ. ಅಂದರೆ ಇಷ್ಟು ಸಹಜವಾಗಿ ನೂರಾರು ವರ್ಷಗಳ ನಂತರದಲ್ಲಿಯೂ ಅವರ ಪ್ರಭಾವದಿಂದಾಗಿ, ಅವರ ಅಷ್ಟೋತ್ತರ ಹೇಳಿದ್ದಕ್ಕೆ, ಅವರನ್ನು ಕುರಿತು ಸೇವಾ ಮಾಡಿದ್ದಕ್ಕೆ, ಅವ್ರಿಗೊಂದೆರಡು ಪ್ರದಕ್ಷಿಣೆ ನಮಸ್ಕಾರ ಹಾಕಿದ್ದಕ್ಕೆ, ಅವ್ರ ವೃಂದಾವನದ ಎದುರಿಗೆ ಒಂದೆರಡು ತುಪ್ಪದ ದೀಪ ಹಚ್ಚಿದ್ದಕ್ಕೋಸ್ಕರವಾಗಿ ಜನಗಳು ಧರ್ಮಿಷ್ಠರಾಗ್ತಾರೆ. ತಮ್ಮ ಧರ್ಮವನ್ನು ಸ್ವಲ್ಪವಾದರೂ ಆಚರಣೆ ಮಾಡ್ತಕ್ಕಂತಹ ಪ್ರಯತ್ನಶೀಲತೆಯನ್ನು ಬೆಳೆಸ್ಕೊತಾರೆ. ಅಂದರೆ ರಾಯರ ಪ್ರಭಾವಲಯ ಅನ್ನೋದು ಯಾವ ಮಟ್ಟದ್ದಿರಬೇಕು, ಎಂಥ ಧರ್ಮದಲ್ಲಿ ದೃಢತೆ ಇರಬೇಕು ಮಂತ್ರಾಲರಾಯರಿಗೆ. ಇವತ್ತಿಗೂ ಎಲ್ಲಾದ್ರೂ ರಾಯರ ಮಠ ಇದೆ ಅಂತಂದರೆ ಅಲ್ಲಿಗೆ ಹೋಗಿ ಒಂದಿಷ್ಟು ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಬರೋಣ. ಹಾಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಬರುವಂತಹ ವ್ಯಕ್ತಿಗಳಿಗೆ ಒಂದು ದಿವಸ ಸ್ನಾನ ಸಂಧ್ಯಾವನ್ನೆಯ ಬಗ್ಗೆ ಅವ್ರಿಗೊಂದು ಸ್ವಲ್ಪ ಶ್ರದ್ಧಾ ಹುಟ್ಟೋಣ. ಇದೆಲ್ಲ ಇವತ್ತಿಗೆ ಮನುಷ್ಯ ಜೀವನದಲ್ಲಿ, ಅನೇಕರ ಜೀವನದಲ್ಲಿ ಪವಾಡಗಳ ರೀತಿಯಲ್ಲಿ ನಡೆದು ಹೋಗೋದನ್ನು ಕೇಳ್ತೀವಿ. ಯಾಕೆ ಅಂದರೆ ಆ ಧರ್ಮಿಷ್ಠತೆ, ಅವ್ರಿಗಿರ್ತಕ್ಕಂತಹ ಅಪಾರವಾದ ಶ್ರದ್ಧಾ ಜಾಡ್ಯ. ಆ ಶ್ರದ್ಧಾ ಜಾಡ್ಯತೆಯ ಪರಿಣಾಮದಿಂದಾಗಿ ಸನ್ನಿಹಿತರಾಗಿರ್ತಕ್ಕಂಥವ್ರು, ಅವ್ರ ಜೊತೆಗಿದ್ದಂಥವರು, ಅವ್ರು ಹೋದ ಮೇಲೆ ಬಂದಂಥವ್ರು, ಯಾರ್ಯಾರು ಸಾಧನೆ ಮಾಡಬೇಕು ಅಂತ ಅಂದ್ಕೊಳ್ತಿದ್ರು ಮಂತ್ರಾಲರಾಯರು ಅಂಥವ್ರಿಗೆಲ್ರಿಗೂ ಒಂದು ಕಾರ್ನರ್ ಒಂದು ಸರ್ಕಲ್ ಇದ್ದಂಗೆ ಅದನ್ನು ಬಳಸ್ಕೊಂಡೇ ಬರಬೇಕು. ಒಂದು ಸರ್ಕಲ್ ಪಾಯಿಂಟ್ ಮಧ್ಯದಲ್ಲಿ ಇರೋದು, ಅದಕ್ಕೆ ಎಲ್ಲರೂ ಸುತ್ತೊಡದೆ ಹೋಗ್ಬೇಕು. ಹೆಂಗೋ ಹಂಗಿದ್ದಂಗೆ. ಅಂದರೆ ಒಬ್ಬ ವ್ಯಕ್ತಿ ಪ್ರಪಂಚದಲ್ಲಿ ಹುಟ್ಟತಕ್ಕಂಥ ಒಬ್ಬ ಧರ್ಮಿಷ್ಠ ಹಿಂಗೆ ತನ್ನ ಧರ್ಮದಲ್ಲಿ ದೃಢತೆಯನ್ನು ತೋರಿಸ್ಬಿಟ್ಟ ಅಂತ ಆದರೆ, ಅವನನ್ನು ಅವಲಂಬಿಸ್ಕೊಂಡವ್ರ ಧರ್ಮಗಳೆಲ್ಲವೂ ಕೂಡ ಸುಲಭವಾಗಿ ನಡೆದೋಗ್ತವೆ.
ಇದು ಅತ್ಯಂತ ಪ್ರತಿಯೊಬ್ಬರಿಗೂ ಕೂಡ ಸಾರ್ವಜನೀನ ಪ್ರತ್ಯಕ್ಷ ಗಮ್ಯವಾದಂತಹ ವಿಚಾರ. ಎಲ್ರಿಗೂ ಪ್ರತ್ಯಕ್ಷದಲ್ಲಿ ಇಂಥವ್ರು ಧರ್ಮಾಚರಣೆ ಮಾಡೋರ ನಿಮಿತ್ತವಾಗಿ ಬೇರೆಯವರು ಧರ್ಮಾಚರಣೆ ಮಾಡ್ತಾರೆ ಅಂತ ಹೇಳಿ ಕಾಣಿಸ್ತದೆ. ಅಂಥದ್ರಲ್ಲಿ ಧರ್ಮರಾಜ ಅಂತನ್ನವನು ಇದ್ದಾನಲ್ಲ, ಅವನು ಧರ್ಮಿಷ್ಠ ಅಂತ ನಿಮಗೆಲ್ರಿಗೂ ಗೊತ್ತಿದೆ. ಅವನು ಧರ್ಮಿಷ್ಠ ಅಂತ ಅಷ್ಟೇ ತಿಳ್ಕೊಂಡಿದ್ದೀರಿ. ಅವನು ಧರ್ಮಿಷ್ಠ ಅಷ್ಟೇ ಅಲ್ಲ, ಅವನ ಜೊತೆಗಿದ್ದವರು ಧರ್ಮನಿಷ್ಠೆಯನ್ನು ಸಂಪಾದನೆ ಮಾಡುತ್ತಾರೆ. ಅದಿರೋದು ಸ್ವಾರಸ್ಯ. ಯಾರು ಧರ್ಮರಾಜನ ಜೊತೆಗಿದ್ದು ಬಿಡುತ್ತಾರೆ ಅವರು ಸುಲಭವಾಗಿ ಏನು ಮಾಡಿಬಿಡ್ತಾರೆ, ಧರ್ಮಾಚರಣೆ ಮಾಡಿಬಿಡ್ತಾರೆ. ಕಷ್ಟಪಟ್ಟು ಧರ್ಮಾಚರಣೆ ಮಾಡೋರು ಕೂಡ ಲೀಲಾಜಾಲವಾಗಿ ಧರ್ಮಾಚರಣೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಯಾಕೆ ಅಂತಂದರೆ ಧರ್ಮರಾಜ ಇರೋದೇ ಅದಕ್ಕೆ ಕಾರಣ. ಅವನಿದ್ದ ಅಂದರೆ ಕೆಲಸ ಆಗ್ತದೆ. ಕೆಲವ್ರದ್ದು ಆ ರೀತಿಯಾದಂತಹ ಸತ್ವ ಅವ್ರವ್ರುಗಳಿಗೆ ಇದ್ದರು ಅಂದರೆ ಆ ಕೆಲಸಗಳು ಸುಮ್ಮನೆ ನಡೆಯುತ್ತೆ. ನಾನು ಸಹಜವಾಗಿ ಇದನ್ನು ಹೇಳ್ತಿದ್ದೀನಿ, ಯಾರೂ ಇದನ್ನು ಪಕ್ಷಪಾತದಿಂದ ಮಾತಾಡ್ತಿದ್ದೀನಿ ಅಂತ ಪರಿಭಾವಿಸಬಾರ್ದು. ಭೀಷ್ಮಾಚಾರ್ಯರು ಅಂತಾರೆ, ಅಯುಕ್ತಂತು ಮಯಾ ವಕ್ತುಂ ತುಲ್ಯಾಮೇ ಕುರು ಪಾಂಡವಾಹ. ನನಗೆ ಕೌರವರಾಗಲಿ ಪಾಂಡವರಾಗಲಿ ಇಬ್ಬರೂ ಸಮಾನರಾದಂಥವ್ರು. ನನಗೆ ಅವರೆಷ್ಟೋ ಇವರು ಅಷ್ಟೇ. ಆದರೆ ಒಂದು ವಿಷಯ, ತುಂಬ ಮಾತಾಡೋದರಿಂದ ಯಾವ ವಿಚಾರವೂ ಸಿದ್ಧ ಆಗೋದಿಲ್ಲ. ಬಹುನಾ ಕಿಂ ಪ್ರಲಾಪೇನ ಯಥೋ ಧರ್ಮ ತಥೋ ಜಯ. ಬಹಳ ಮಾತಾಡಿ ಪ್ರಯೋಜನ ಇಲ್ಲ. ಎಲ್ಲೇ ಧರ್ಮ ಇದೆಯೋ ಅಲ್ಲೇ ಜಯ ಆಗತ್ತೆ. ಅಂದ್ರೇನು ಅಭಿಪ್ರಾಯ? ನೀವೀಗೇನೇನು ಪರಮ ರಹಸ್ಯವಾದಂತಹ ಈ ಕೂಟವನ್ನು ಏರ್ಪಾಡು ಮಾಡಿಕೊಂಡು ಹಿಂಗೆ ಯಾರನ್ನೋ ಬೇಹುಗಾರನ್ನ ಗುಪ್ತಚರನ್ನ ಕಳಿಸಿ ಎಲ್ಲ ದೇಶಗಳಲ್ಲಿ ಹುಡುಕಿ ಪಾಂಡವರಲ್ಲಿದ್ದಾರೆ ಅಂತ ಕಂಡು ಹಿಡಿದು ಅವರ ಅಜ್ಞಾತವಾಸವನ್ನು ಭೇದನ ಮಾಡಬೇಕು ಅಂತ ನೀವು ಪ್ರಯತ್ನಶೀಲರಾಗಿ ಇದನ್ನು ಮಾಡಿದ್ರೂ ಕೂಡ ಭೀಷ್ಮಾಚಾರ್ಯರ ಉತ್ತರ ಏನು, ಅಭಿಪ್ರಾಯ ಏನು? ಅವರು ನಿಮಗೆ ಸಿಕ್ಕು ನೀವು ಅವರ ಅಜ್ಞಾತವಾಸವನ್ನು ಹಾಳು ಮಾಡಿದಿರಿ ಅಂತ ಆಗೋದಿಲ್ಲ. ಇನ್ನೂ ಅಜ್ಞಾತವಾಸ ನಡೀತಾ ಇದೆ. ಆವಾಗ ಇವರು ಇದ್ದ ಮಾತನ್ನು ಹೇಳ್ತಾರೆ. ಪಾಂಡವರ ಅಸ್ತಿತ್ವದ ಬಗ್ಗೆ ಹೇಳಲಿಕ್ಕೆ ಹೊರಟಿರ್ತಕ್ಕಂಥವ್ರು ಮೊದಲೇ ಏನು ಹೇಳ್ತಾರೆ ಅಂತಂದರೆ ಭೀಷ್ಮಾಚಾರ್ಯರು, ನೀವು ಪಾಂಡವರನ್ನು ಹುಡುಕ್ಲಿಕ್ಕೆ ಹೋದರೆ ನಿಮಗೆ ಪಾಂಡವರು ಸಿಕ್ಕು ಪಾಂಡವರ ಅಜ್ಞಾತವಾಸದ ಕಾಲಾವಧಿಯನ್ನು ನೀವು ನಾಶ ಮಾಡಿದಿರಿ. ಅಂದರೆ ಅಜ್ಞಾತವಾಸದ ಕಾಲಾವಧಿಯಲ್ಲಿ ಸಿಕ್ಕೋದರ ಮೂಲಕವಾಗಿ ಅವರು ಸ್ವಪ್ರತಿಜ್ಞಾ ಭ್ರಷ್ಟರಾದರು. ಅವರು ಪುನಃ ವನವಾಸಕ್ಕೆ ಹೋಗತಕ್ಕಂಥ ಪ್ರಸಂಗವನ್ನು ತಂದುಕೊಂಡ್ರು ಅಂತನ್ನೋದು ಮಾತ್ರ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಯಥೋ ಧರ್ಮ ತಥೋ ಜಯ. ಎಲ್ಲಿ ಧರ್ಮ ಇದೆಯೋ ಅಲ್ಲೇ ಜಯ ಆಗ್ತದೆ. ಅವಶ್ಯವಾಗಿ ನಾನು ದುರ್ಯೋಧನ ಪ್ರಶ್ನೆ ಮಾಡಿರತಕ್ಕಂತಹ ಸಂದರ್ಭದಲ್ಲಿ ಸಭಾ ಮಧ್ಯದಲ್ಲಿ ಈ ವಿಷಯವನ್ನು ಸ್ಪಷ್ಟ ಮಾಡಬೇಕು. ಎಲ್ಲಿ ಪಾಂಡವರಿರ್ತಾರೋ ಅಲ್ಲಿ ಜನಸಮುದಾಯ ಹೇಗಿರ್ತದೆ ಅಂತ ಹೇಳ್ತೀನಿ. ಅಂದರೆ ಮೊದಲೇ ಹೇಳಿದ್ರವರು, ನಾನು ಉಪಾಯಗಳನ್ನು ಹೇಳ್ಕೊಡ್ತೀನಿ, ನಾನು ಯುಕ್ತಿಗಳನ್ನು ಹೇಳ್ಕೊಡ್ತೀನಿ, ಅದರ ಆಧಾರದ ಮೇಲೆ ಪಾಂಡವರು ಎಲ್ಲಿದ್ದಾರೆ ಅಂತ ನೀವು ಕಂಡುಕೊಳ್ಳ್ರಿ ಅಂತ ಅನ್ನೋದು ಭೀಷ್ಮಾಚಾರ್ಯರ ಅಭಿಪ್ರಾಯ ಆಗಿತ್ತು. ಅದನ್ನು ಹೇಳ್ತಾರೆ. ಎಲ್ಲಿ ಯುಧಿಷ್ಠಿರ ಚಕ್ರವರ್ತಿ ಇರ್ತಾನೆ, ಅವನು ಎಲ್ಲಾರ ಇರಲಿ, ಎಲ್ಲಿದ್ರೂ ಚಕ್ರವರ್ತಿ ಅವನು ಎಲ್ಲಿರ್ತಾನೋ ನಾಸೂಯಕಃ, ಆ ದೇಶದಲ್ಲಿ ಒಬ್ಬವನು ಅಸೂಯ ಪಡುವಂಥ ವ್ಯಕ್ತಿ ಇರೋದಿಲ್ಲ. ಅವನಿದ್ದ ಅಂತಂದರೆ ಅಸೂಯಾ ಗುಣಭರಿತರಾಗಿರ್ತಕ್ಕಂಥ ವ್ಯಕ್ತಿಗಳು ಅಸೂಯೆಯನ್ನು ಒಂದು ಬಿಡಬೇಕು, ಇಲ್ಲ ದೇಶನೇ ಬಿಡಬೇಕು. ಎರಡರಲ್ಲಿ ಅದರ ಒಂದು. ನಾಸೂಯಕಃ ನವಾಗ್ದುಷ್ಟ, ದುರ್ವಚನಗಳನ್ನು ಆಡುವಂಥವನು ಇರೋದಿಲ್ಲ. ಧರ್ಮರಾಜ ಇದ್ದ ಅಂದರೆ ನೋಡ್ರಿ, ಯಾರ ನಾಲಿಗೆಯನ್ನು ಯಾರು ನಿಯಂತ್ರಣ ಮಾಡಲಿಕ್ಕಾಗ್ತದೆ ಅಲ್ವೇ? ಆದರೆ ಧರ್ಮರಾಜನ ತಪಸ್ಸು ಅಂತನ್ನೋದು ಪರರ ನಾಲಿಗೆಯ ಮೇಲೆ ಕಡಿವಾಣ ಹಾಕುವಷ್ಟರ ಮಟ್ಟಿಗೆ ಇತ್ತು ಅಂತಂದರೆ ಇನ್ನು ಅವನು ಹೇಗಿರಬೇಕು? ಅವನು ಯಾರನ್ನಾದ್ರೂ ನೀವು ಬಯಸಿದ ತಕ್ಷಣ ಅಲ್ಲ, ನೀವು ಬಾಯಿಂದ ಗದರಿ ಬೈದು ಅಂದು ಏನಾರ ಮಾಡಿ ಮಾತಾಡ್ತಿರ್ಬೇಕಾದ್ರೆ ನಿಲ್ಲಿಸು ನಿನ್ನ ಮಾತನ್ನು ಅಂದ ತಕ್ಷಣ ನಿಲ್ಲಿಸ್ಬಿಡ್ತಾರೆ. ಸ್ವಲ್ಪ ಆ ಕಡೆ ಹೋಗಿ ಗೊಣ ಅಂತಾದ್ರೂ ಅನ್ಕೊತಾರೆ.
ತುಂಬ ನಿಮ್ಮ ಮಾತು ಕೇಳೋರೇ ಇದ್ರೂ ಕೂಡ ನಿಲ್ಸು ಸಾಕು ಕೇಳಿದ್ದಾಗಿದೆ, ಇಡೀ ಬೆಳಗಿನಿಂದ ಸಂಜೆ ತನಕ ನಿಂತು ಕೇಳ್ತಾನೆ ಇರ್ತೀನಿ ಅಂತ ಹೇಳಿ ಯಾರಿಗಾದರೂ ಬೈದ್ರಿ ಅಂತ ಇಟ್ಕೊಳ್ರಿ. ಅವರು ಮಾತನ್ನು ನಿಮ್ಮ ಎದುರಿಗೆ ನಿಲ್ಲಿಸಿದ್ರು ಸ್ವಲ್ಪ ಆ ಕಡೆ ಹೋಗ್ಬಿಟ್ಟು ಏನು ಬೈಬೇಕಾಗಿರ್ತದೋ ಅದನ್ನು ಸ್ವಲ್ಪ ಸಣ್ಣನೇ ಧ್ವನಿಯಲ್ಲಾದ್ರೂ ಬೈದು ಮುಗಿಸ್ತಾರೆ. ಯಾಕೆ? ನಿಮ್ಮ ಹತ್ರ ಸಾಮರ್ಥ್ಯ ಇಲ್ಲ. ಅವರ ನಾಲಿಗೆಯನ್ನು ನಿಯಂತ್ರಣ ಮಾಡತಕ್ಕಂಥ ತಪಸ್ಸು ನಿಮ್ಮಲ್ಲಿ ಇಲ್ಲದೆ ಇದ್ದದ್ರಿಂದ ಅವರು ಮಾತಾಡಿದರೆ ಅವ್ರನ್ನ ನಿಲ್ಲಿಸು ಅಂತ ಹೇಳಲಿಕ್ಕೆ ನೀವು ಆಗೋದಿಲ್ಲ, ನೀವು ಹೇಳಿದ್ರೂ ಅವ್ರನ್ನ ನಿಲ್ಲಿಸೋದಿಲ್ಲ. ಆದರೆ ನವಾಗ್ ದುಷ್ಟವಚನಗಳನ್ನು ಯಾರೂ ಕೂಡ ಯುಧಿಷ್ಠಿರ ಇದ್ದರೆ ಆಡೋ ಹಾಗಿಲ್ಲ. ನಾಲ್ಪಭೋಗ್ಯ, ತಿನ್ನಲಿಕ್ಕಿಲ್ಲ, ಉಣ್ಲಿಕ್ಕಿಲ್ಲ, ಉಡ್ಲಿಕ್ಕಿಲ್ಲ, ತೊಡ್ಲಿಕ್ಕಿಲ್ಲ, ಭೋಗ ಸಾಮಗ್ರಿಗಳಿಲ್ಲ, ಇಲ್ಲ ಅಂತನ್ನೋ ಶಬ್ದ ಧರ್ಮರಾಜ ಇದ್ರೆ ಇರೋದಿಲ್ಲ. ಧರ್ಮರಾಜ ಎಲ್ಲಿರ್ತಾನೋ ಅಲ್ಲಿ ಇಲ್ಲ ಅನ್ನೋದು ಬರೋದಿಲ್ಲ. ನಾಲ್ಪಭೋಗ್ಯ ಎಲ್ರಿಗೂ ಸುಸಮೃದ್ಧವಾಗಿ ಇತ್ತು, ಬರ್ತಿತ್ತು. ಸರ್ವಸ್ವ ಕಳ್ಕೊಂಡು ಹೋಗಿದ್ನಲ್ರಪ್ಪ, ನಿಮ್ಮ ಹತ್ರನೇ ಎಲ್ಲ ಪಗಡೆಯಾಟದಲ್ಲಿ ಎಲ್ಲನೂ ಕೊಟ್ಟು ರಿಕ್ತ ಹಸ್ತನಾಗಿ ಕೈಯಲ್ಲಿ ಏನು ಇಟ್ಕೊಳ್ಳಾರ್ದೇ ಹೋಗಿದ್ನೋ ಇಲ್ಲ? ಹೌದಾ? ಏನು ಇಲ್ದೇನೆ ಹೋದ ತಾನೆ. ಹಾಗೆ ಹೋಗಿರ್ತಕ್ಕಂಥವ್ನು ತನ್ನ ತಮ್ಮಂದರಿಗೆ ತನ್ನ ಹೆಂಡತಿಗೆ ಅನ್ನ ಆಹಾರಗಳನ್ನು ಒದಗಿಸ್ಬಿಟ್ರೆ ಅದು ದೊಡ್ಡ ವಿಚಾರ. ಹಾಗಿರಬೇಕಾದ್ರೆ ನಿತ್ಯ 80,000 ಜನ ಸ್ನಾತಕ ಬ್ರಾಹ್ಮಣರಿಗೆ ಒಂದು ಹೊತ್ತಿಗೆ ಊಟಕ್ಕೆ ಹಾಕ್ತಿದ್ದಂತೆ. ಒಂದು ಹೊತ್ತಿಗೆ 80,000 ಜನ ಇವ್ರ ಜೊತೆಗೆ ಚಿತ್ರಾವತಿ ಇಡುವಂಥ ಬ್ರಾಹ್ಮಣರಿದ್ರಂತೆ. ಇನ್ನು ಅವ್ರನ್ನ ತರೋರು, ತಗೋರೋರು, ಹೋಗೋರು, ಬರೋರು, ಬಡಿಸೋರು, ತೆಗಿಯೋರು, ತೊಳೆಯೋರು, ಬಳಿಯೋರು, ಮತ್ತು ಸಾರಥ್ಯಾದಿ ಕರ್ಮವನ್ನು ಮಾಡ್ತಕ್ಕಂಥವ್ರು, ಸೇವಕ ವರ್ಗದವರು, ಇವರೆಲ್ಲರೂ ಸೇರಿಸ್ಬಿಟ್ರೆ ದಿನನಿತ್ಯ ಅತಿ ಕಡಿಮೆ ಅಂದರೆ 1,00,000 ಜನರದು ಊಟ ಒಂದು ಹೊತ್ತಿಗೆ. ಯಾವಾಗ? ಸರ್ವಸ್ವ ಕಳ್ಕೊಂಡು ವನವಾಸಕ್ಕೆ ಹೋದಾಗ ಈ ರೀತಿ ಇತ್ತಂತೆ. ಪರ್ ಡೇ ಎಕ್ಸ್ಪೆಂಡಿಚರು 6.5 ಕೋಟಿ ರೂಪಾಯಿ ಇತ್ತಂತೆ. ಯಾವಾಗ? ಗ್ರಾಮಿಗೆ 3,000 ರೂಪಾಯಿ ಬಂಗಾರ ಇದ್ದಾಗ ನಾನು ಹೇಳ್ತಿರೋದು. ಈಗ 6,500 ಆಗಿದೆ. ಅಂದರೆ 13 ಕೋಟಿ ರೂಪಾಯಿ ಪರ್ ಡೇ ಎಕ್ಸ್ಪೆಂಡಿಚರ್ ಧರ್ಮರಾಜಂತ. ಇಷ್ಟು ನಿತ್ಯ ಖರ್ಚು ಮಾಡ್ತಿದ್ದಂತೆ. ಖರ್ಚು ಮಾಡ್ತಿದ್ದ ಅಂದರೆ ಬರಬೇಕು ತಾನೇ, ಅಷ್ಟು ಬರಲಿಲ್ಲ ಅಂದರೆ ಅಷ್ಟು ಖರ್ಚು ಹೆಂಗೆ ಮಾಡ್ತಾನೆ? ನಾಲ್ಪಭೋಗ್ಯ. ಅವನು ಸ್ವಯಂ ಎಂದಿಗೂ ತನ್ನ ಹತ್ತಿರ ಇದ್ದವರಿಗೆ ಅಲ್ಪಭೋಗವನ್ನು ಮಾಡುವಂತಹ ಪ್ರಸಂಗವನ್ನು ತರ್ತಿರಲಿಲ್ಲಂತೆ. ಅಷ್ಟು ಸುಲಭವಾಗಿ ಅನ್ನಾದ್ಯ ಆಹಾರ ದ್ರವ್ಯಗಳು ಒಂದೇ ಒಂದು ದಿವಸ ಕೊನೆ ಇರ್ತದೆ ಅಡಿಗೆ. ಈಗ ನೋಡ್ರಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಶುರುವಾಗಿದೆ, ಎಲ್ಲ ಇದು 1 ತಿಂಗಳಿದೆ ಅಂತ ಹೇಳ್ತೀವಲ್ಲ, ಇದನ್ನು ಒಂದೇ ಒಂದು ದಿವಸ ಹಾಕಿದ್ನಂತೆ. ಯಾರಿಗೆ? ಬಂದವರಿಗೆಲ್ರಿಗೂ ಕಾಡಿನ ಗಡ್ಡೆ ಗೆಣಸು ಒಂದೊಪ್ಪತ್ತು ಮಾತ್ರ ಊಟ. ಮಾರನೇ ದಿವಸದಿಂದ ಇದು ಬದಲಾವಣೆ ಆಗಿಬಿಡ್ತು. ಮೆನು ಈಸ್ ಫುಲ್ಲಿ ಚೇಂಜ್ಡ್. ವೆರಿ ನೆಕ್ಸ್ಟ್ ಡೇ ನೀವೇನು ಬಯಸ್ತೀರಿ ಅದೇ ಮೆನು ಕಾರ್ಡಲ್ಲಿ ಏನು ಬೇಕಾದ್ರೆ ಬಯಸ್ರಿ. ಆ ಪದಾರ್ಥಗಳನ್ನು ಸೃಷ್ಟಿ ಮಾಡಿಸಿ ಹಾಕ್ತಿದ್ನಂತೆ. ನಾಲ್ಪಭೋಗ್ಯ. ಮತ್ತು ನಮತ್ಸರಿ. ಅವನ ಜೊತೆಗಿದ್ದವ್ರು ಯಾರೂ ಕೂಡ, ಧರ್ಮರಾಜ ಈ ರೀತಿ ಊಟ ಮಾಡ್ತಿರಲಿಲ್ಲ. ಧರ್ಮರಾಜ 4ನೇ ಯಾಮದಲ್ಲಿ ಎಲ್ಲರದು ಊಟ ಆದಮೇಲೆ ಊಟಕ್ಕೆ ಕೊಡ್ತಿದ್ನಂತೆ. ಧರ್ಮರಾಜಂದ ಆದಮೇಲೆ ದ್ರೌಪದಿ ದೇವಿ ಊಟಕ್ಕೆ ಕೊಡ್ತಿದ್ಲು. ಎಲ್ಲ ತಮ್ಮಂದ್ರಿಗೆ ಎಲ್ರಿಗೂ ಊಟ ಆಗಿ, ಬ್ರಾಹ್ಮಣರ ಊಟ ಆಗಿ, ತಮ್ಮಂದ್ರ ಊಟ ಆಗಿ ಎಲ್ಲ ಆದ ನಂತರದಲ್ಲಿ 4ಥ ಯಾಮದಲ್ಲಿ ಊಟ ಮಾಡ್ತಿದ್ದಂತೆ ಪ್ರಾಯಶ್ಚಿತ್ತಕ್ಕೋಸ್ಕರ. ದ್ಯೂತವನ್ನಾಡಿ ಅನರ್ಥವನ್ನು ಮಾಡಿದೆ. ನೋಡ್ರಿ, ಸ್ವಕೃತ ಕರ್ಮದ ಬಗ್ಗೆ ಪ್ರಾಯಶ್ಚಿತ್ತದ ಬುದ್ಧಿ ಹೆಂಗಿತ್ತು ಧರ್ಮರಾಜಂದು ಅಂದರೆ ಅಂಥ ಪ್ರಾಯಶ್ಚಿತ್ತ ಬುದ್ಧಿ ಇತ್ತು ಅವನು. ನಾನು ಮಾಡಿರ್ತಕ್ಕಂಥ ಕರ್ಮದಿಂದ ನಿರುಪದ್ರವಿಗಳಾಗಿರ್ತಕ್ಕಂಥ ತಮ್ಮಂದಿರಿಗೂ ಹೆಂಡತಿಗೂ ಅನರ್ಥವನ್ನು ಸಂಪಾದನೆ ಮಾಡಿದೆ ಅಂತ ಹೇಳಿ ಪ್ರಾಯಶ್ಚಿತ್ತಕ್ಕೋಸ್ಕರ 4ಥ ಯಾಮದಲ್ಲಿ ಭೋಜನವನ್ನು ಮಾಡ್ತಿದ್ದ. ಆದ್ದರಿಂದ ಅವನು ಇದ್ದ ಜಾಗದಲ್ಲಿ ಸೌಲಭ್ಯಗಳಿಗೆ, ಸೌಖ್ಯಮಯವಾಗಿರ್ತಕ್ಕಂತಹ ಪದಾರ್ಥಗಳಿಗೆ ಇನಿತೂ ತೊಂದರೆ ಬರದೇ ಇರೋ ಹಂಗೆ ಎಲ್ಲರೂ ಕೊಡ್ತಿದ್ರಂತೆ. ತತ್ವಾಭಿಮಾನಿ ದೇವತೆಗಳು, ಮನುಷ್ಯರಲ್ಲ ದೇವತೆಗಳೇ ಕೊಡ್ತಿದ್ರಂತೆ. ಏಕೆಂದರೆ ಇವ ಇದ್ದಲ್ಲೇ ಪದಾರ್ಥಕ್ಕೆ ಕೊರತೆ ಅಂತನ್ನೋದು ಕಾಡಬಾರ್ದು, ಕೊರತೆ ಅನ್ನೋದನ್ನು ಇವ ಕಣ್ಣಾರೆ ನೋಡಬಾರ್ದು.
ನಾಲ್ಪಭೋಗ್ಯ ನ ಮತ್ಸರಿ ಭವಿಷ್ಯತಿ ಜನಸ್ತತ್ರ ಸ್ವಯಂ ಧರ್ಮಂ ಅನುವ್ರತಃ. ಇವನು ಧರ್ಮಾನುಷ್ಠಾನ ಮಾಡೋದರಿಂದಾಗಿ ಸುತ್ತಲಿದ್ದದ್ದು ಜನ ಎಲ್ಲರೂ ಸಹಜವಾಗಿ, ನಾನು ಹೇಳಿದ್ನಲ್ಲ ಈ ಪೂರ್ವದಲ್ಲೇ, ಅವರು ಸುಲಭವಾಗಿ ಧರ್ಮಾನುಷ್ಠಾನ ಮಾಡಲಿಕ್ಕೆ ಶುರು ಮಾಡಿಬಿಡ್ತಿದ್ರು. ದಾನಶೀಲ ಕ್ಷಮಾಯುಕ್ತ ನಿರ್ಭೃತೋ ಹ್ರೀನಿಷೇಧನ ಪ್ರಿಯವಾಕ್ ಸತ್ಯವಾಕ್ ಶೂರ ಧರ್ಮಶೀಲ ಜಿತೇಂದ್ರಿಯ ಹೃಷ್ಟ ತುಷ್ಟ ಶುಚಿ ದಾಂತಃ ಯತ್ರ ರಾಜ ಯುಧಿಷ್ಠಿರ. ಅವ ಇದ್ದಲ್ಲಿ ಇರೋಂತಹ ಜನರುಗಳು ಅವರು ದಾನ ಮಾಡೋ ಸ್ವಭಾವ ಬೆಳೆಸ್ಕೊತಿದ್ರಂತೆ, ಅವರು ಕ್ಷಮಾಶೀಲರಾಗ್ತಿದ್ರಂತೆ, ಅವರಿಗೆ ಏನಪ್ಪ ಅಂದರೆ ಜಗತ್ತನ್ನು ಕಾಪಾಡಬೇಕು ಅನ್ನೋಂತಹ ಬುದ್ಧಿ ಬರ್ತಿತ್ತಂತೆ, ದಾಕ್ಷಿಣ್ಯದ ಸ್ವಭಾವವನ್ನು ಇಟ್ಕೊತಿದ್ರಂತೆ, ಕೆಟ್ಟ ಕರ್ಮಗಳನ್ನು ಮಾಡಲಿಕ್ಕೆ ನಾಚಿಕೆ ಪಡ್ತಿದ್ರಂತೆ, ಪ್ರಿಯವಾದ ಮಾತುಗಳನ್ನು ಆಡ್ತಿದ್ರಂತೆ, ಸತ್ಯವಾದ ಮಾತುಗಳನ್ನು ಆಡ್ತಿದ್ರು, ಶೂರರಾಗ್ತಿದ್ರು, ಧರ್ಮಾನುಷ್ಠಾನ ತತ್ಪರರಾಗ್ತಿದ್ರು, ಇಂದ್ರಿಯ ನಿಗ್ರಹ ಇದ್ದವರಾಗ್ತಿದ್ರು, ಅತ್ಯಂತ ಸಂತೋಷವನ್ನು ಪಟ್ಟುಕೊಂಡು ಸಿಕ್ಕಿದ್ರಲ್ಲಿ ಸಂತೋಷದಿಂದಾಗಿ ಜೀವನ ಮಾಡ್ತಕ್ಕಂಥವ್ರು, ಶುಚಿರ್ಭೂತರಾದಂಥವರು, ಇಂದ್ರಿಯ ನಿಗ್ರಹ ಇರೋವಂಥವರು. ಈ ರೀತಿಯಲ್ಲಿ ಧರ್ಮರಾಜ ತಾನು ಎಲ್ಲಿ ಇರ್ತಾನೆ ಆ ಜನಪದ ಅಲ್ಲಿರುವಂಥ ಜನ ಆ ರೀತಿ ಪರಿವರ್ತನೆ ಆಗ್ತಿದ್ರು. ಮತ್ತು ಎಲ್ಲಿ ಧರ್ಮರಾಜ ಇರ್ತಾನೋ ಅಲ್ಲಿ ಸದಾ ಕಾಲಕ್ಕೂ ವೇದಘೋಷವನ್ನು ಮಾಡ್ತಕ್ಕಂಥ ಬ್ರಾಹ್ಮಣರು ಇರ್ತಿದ್ರಂತೆ. ಬ್ರಹ್ಮಘೋಷಾಶ್ಚ ಭೂಯಾಂಸಃ ಶಬ್ದ ಪುಣ್ಯಾಸ್ತಥೈವ ಚ. ಅವನಿರುವಂತಹ ಪರಿಸರದಲ್ಲಿ ಒಂದೇ ಒಂದು ಅಪಶಬ್ದಗಳು, ಒಂದೇ ಒಂದು ಅಳು, ಒಂದೇ ಒಂದು ದುಃಖಮಯವಾದಂತಹ ಸನ್ನಿವೇಶ, ಒಂದು ದುಗುಡದ ಸನ್ನಿವೇಶ, ಇದು ತಿರ್ಯಕ್ ಪ್ರಾಣಿಗಳಿಗೆ ಬರ್ತಿರ್ಲಿಲ್ಲಂತೆ ಧರ್ಮರಾಜ ಇದ್ದ ಅಂದರೆ. ಧರ್ಮರಾಜ ಇದನ್ನೆಲ್ಲ ಮುಗಿಸ್ಕೊಂಡು ಅನುಶಾಸನ ಪರ್ವದಲ್ಲಿ ಮುಂದಕ್ಕೆ ಇದು ಸ್ವರ್ಗಾರೋಹಣ ಪರ್ವದಲ್ಲಿ ಒಂದು ಪ್ರಸಂಗ ಬರ್ತದೆ. ಆ ಪ್ರಸಂಗವನ್ನು ಪುರಾಣಾಂತರಗಳಲ್ಲೆಲ್ಲ ವರ್ಣನೆ ಮಾಡ್ತಾರೆ. ಎಲ್ಲ ಮುಗಿಸ್ಕೊಂಡು ಹೋದ್ನಂತೆ. ಎಲ್ಲಿಗೆ? ಇವನನ್ನು ಕರ್ಕೊಂಡು ಹೋಗ್ತಾ ನರಕಕ್ಕೆ ಕರ್ಕೊಂಡು ಹೋದ್ರಂತೆ. ನರಕಕ್ಕೆ ಧರ್ಮರಾಜ ಹೋಗಿ ನಿಂತುಕೊಂಡ್ರೆ ಯಮದೂತರುಗಳೆಲ್ಲ ಕಷಾಪ್ರಹಾರವನ್ನು ಮಾಡ್ತಿದ್ರಂತ. ಬಾರ್ಕೋಲ್ ತೊಗೊಂಡು ಅಲ್ಲಿ ನರಕದಲ್ಲಿರುವಂತಹ ಪಾಪಿಗಳಿಗೆ ಹೊಡೆಯೋದು, ಕುಟ್ಟೋದು, ಬೀಸೋದು, ರುಬ್ಬೋದು ಅವ್ರ ಕೆಲಸ ಇರ್ತಾವೆ ನೋಡ್ರಿ. ಅವೆಲ್ಲ ಏನೇನಿದ್ದಾವೋ ಎಲ್ಲ ಕೆಲಸ ಮಾಡ್ತಿದ್ರಂತೆ. ಆದರೆ ಇವರು ಹೊಡೆಯುವಂಥ ಏಟುಗಳೇ ಪಾಪಿಗಳಿಗೆ ಬೀಳ್ತಿರ್ಲಿಲ್ಲಂತೆ. ಇಲ್ಲ ಇವನಿಗೆ ಇಷ್ಟು ಜೋರಾಗಿ ಹೊಡಿತಾ ಇದ್ದೀನಿ, ಇವನಿಗೆ ಏಟು ಬೀಳೋದಿಲ್ಲ ಅಂತಲ್ಲ, ಏನಾಯಿತು ಅಂತ ನೋಡಿದರೆ ಧರ್ಮರಾಜ ಬರ್ತಿರೋ ಹಾಗೆ ನರಕದಲ್ಲಿರ್ತಕ್ಕಂಥ ದುರ್ವಾಸನೆ ಹೋಗ್ಬಿಟ್ಟು ಸುಗಂಧಮಯವಾದಂತಹ ಗಾಳಿ, ಹಾಹಾಕಾರದಿಂದ ಅನ್ನ ಇಲ್ಲ ನೀರಿಲ್ಲ ಅಂತ ಹೇಳಿ ಪಾಪಿಗಳು ಯಾರ್ಯಾರು ಕಷ್ಟಪಡ್ತಾ ಇದ್ರೋ ಅವರಿಗೆ ಸುಗ್ರಾಸವಾದಂತಹ ಭೋಜನ ಮಾಡಿರುವಂತಹ ಅನುಭವ, ಒಳ್ಳೆ ಸುಖಮಯವಾದ ಬಟ್ಟೆಗಳನ್ನು ಹಾಕ್ಕೊಂಡಿರ್ತಕ್ಕಂತಹ ಅನುಭೂತಿ, ಹೀಗೆಲ್ಲ ಬಂದುಬಿಡ್ತಂತೆ. ಯಾಕೆಂದ್ರೆ ಧರ್ಮರಾಜ ಸುಮ್ಮನೆ ಒಂದು ಕ್ಷಣ ನರಕಕ್ಕೆ ಬಂದಿದ್ದಂತಷ್ಟೇ. ನರಕದಲ್ಲಿರೋರೆಲ್ಲರೂ ಕಿರ್ಚ್ಕೊಂಡ್ಬಿಟ್ರಂತೆ. ಧರ್ಮರಾಜ ಒಂದು ಹೆಜ್ಜೆ ತೆಗೆದು ಆ ಕಡೆ ಇಟ್ಟು ಹೋಗ್ತೀನಿ ಅಂತ ತಿರುಗಿದ್ನಂತೆ. ಹೋಗಬೇಡ ಧರ್ಮರಾಜ, ನರಕದಲ್ಲಿ ನಾವಿರ್ಬೋದು, ನಮಗೆ ಭಾಳ ದುಃಖ ಆಗ್ತಿರ್ಬೋದು, ನಮ್ಮನ್ನು ಭಾಳ ದುಃಖ ಕೊಡಲಿಕ್ಕೆ ಇಲ್ಲಿ ಪ್ರತಿಯೊಬ್ಬ ಯಮದೂತರುಗಳು ಇರ್ಬೋದು, ನೀ ಹೊರಟು ಹೋಗ್ಬಿಟ್ಟು ಅಂತಂದರೆ ಇವ್ರು ಎಲ್ಲರ ಏಟುಗಳು ನಮಗೆ ಖಂಡಿತ ಬೀಳ್ತವೆ. ಇವ್ರು ಯಾರ್ದು ಏಟು ಬೇಕಾದ್ರೆ ಹೊಡೆಯೋದಿದ್ರೆ ಹೊಡಿಲಿ, ಇಷ್ಟು ದಿವಸ ಹೊಡಿಲಿಕ್ಕೆ ಹೆದರ್ತಿದ್ವಿ, ಇನ್ನು ಹೊಡಿಲಿ ಬೇಕಾದರೆ, ಆದರೆ ನೀ ಇದ್ದು ಬಿಡು ಅಂದ್ರಂತೆ. ಅಂದ್ರೇನು? ನೀ ಇದ್ದರೆ ಇವ್ರು ಹೊಡೆದಿದ್ದು ಪರಿಣಾಮ ಆಗುವುದಿಲ್ಲ ಅಂತ. ಅಂಥ ಒಂದು ಅದ್ಭುತವಾದಂತಹ ವರ್ಚಸ್ಸು ಧರ್ಮರಾಜನ ಹತ್ತಿರದಲ್ಲಿ. ಶಬ್ದ ಪುಣ್ಯಾಸ್ತಥೈವಚ. ಇರು ಧರ್ಮರಾಜ ಅಂತ ಪಾಪಿಷ್ಟ್ರುಗಳೆಲ್ಲ ಕೂಗ್ತಾ ಇದ್ರಂತೆ. ಸುಮ್ಮನೆ ಯಾವುದಕ್ಕೆ? ನರಕವನ್ನು ತೋರಿಸ್ಬೇಕು ಇವನು. ಆಕಸ್ಮಿಕವಾಗಿ ಇವನು ಏನು ಮಾಡಿದ್ದ ಅಂದರೆ ತಪ್ಪನ್ನು ಸರಿ ಅಂತ ಭಾವಿಸಿರುವಂಥ ಒಂದು ತಪ್ಪನ್ನು ಮಾಡಿದ್ದ. ತಪ್ಪನ್ನು ಸರಿ ಅಂತ ಭಾವಿಸುವಂಥ ಒಂದು ತಪ್ಪು ಏನಂತಂದರೆ, ನಾನು ಸುಳ್ಳನ್ನು ಆಡ್ತಿದ್ದೀನಿ ಅನ್ನುವಂತಹ ಭ್ರಾಂತಿಯಲ್ಲಿ ಸತ್ಯವಚನವನ್ನು ಆಡಲಿಕ್ಕೆ ಹಿಂದೇಟು ಹಾಕಿದ್ದ. ಅಷ್ಟೇ ತಪ್ಪೊಂದು. ಅಶ್ವತ್ಥಾಮ ಸತ್ತ ಅಂತ ಹೇಳು ನೀನು ಅಂತ ಹೇಳಿದ್ದ ಕೃಷ್ಣ. ಹೇಳೋದು ಹೆಂಗೆ ಅಂತ ಯೋಚನೆ ಮಾಡಿ ಇವ ಅಶ್ವತ್ಥಾಮ ಹತಃ ಕುಂಜರೋವ ಅಂತ ತನ್ನ ಬುದ್ಧಿಯಿಂದ ಒಂದನ್ನು ಸೇರಿಸಿದ್ದ. ಅದು ದ್ರೋಣಾಚಾರ್ಯರಿಗೆ ಕೇಳಬಾರ್ದು ಅಂತ ಪರಮಾತ್ಮ ಶಂಖಧ್ವನಿಯನ್ನು ಮಾಡ್ದ. ಇವ ಹೇಳೋದು ಹೇಳಿಬಿಟ್ಟಿದ್ದ, ಅದು ದ್ರೋಣಾಚಾರ್ಯರಿಗೆ ಕೇಳಿಸ್ಲಿಲ್ಲ. ಪರಮಾತ್ಮ ತನ್ನ ಕಾರ್ಯವನ್ನು ತಾನು ಸಾಧಿಸ್ಕೊಳ್ಳೋದರಲ್ಲಿ ಬಲು ನಿಪುಣ ಅವನು. ಆದ್ದರಿಂದ ಅಶ್ವತ್ಥಾಮ ಹತಃ ಅನ್ನೋದು ಕೇಳಲಿಕ್ಕೆ ಬಿಟ್ಟ, ಕುಂಜರೋವ ಅನ್ನೋದನ್ನು ಕೇಳಲಿಕ್ಕೆ ಬಿಡಲಿಲ್ಲ. ಎಷ್ಟ್ರಿ ಒಂದು 3 ಅಕ್ಷರದ ಇನ್ನೊಂದು ಶಬ್ದ, ಅದನ್ನು ಕೇಳಲಿಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಆದ್ದರಿಂದ ದ್ರೋಣಾಚಾರ್ಯರು ಶಸ್ತ್ರತ್ಯಾಗವನ್ನು ಮಾಡಿದರು, ದೇಹತ್ಯಾಗವನ್ನು ಮಾಡಿದರು, ಎಲ್ಲ ನಡೀತು ಮುಂದಿದ್ದು. ಇಷ್ಟೊಂದು ಸಣ್ಣ ಪಾಪಕ್ಕೋಸ್ಕರವಾಗಿ ಅವನಿಗೆ ನರಕ ದರ್ಶನವನ್ನು ಮಾಡಿಸ್ಬೇಕಾಗಿತ್ತು.
ಕರ್ಕೊಂಡು ಹೋಗಿ ನರಕಕ್ಕೆ ನಿಲ್ಲಿಸಿದರೆ ನರಕವನ್ನು ತೋರಿಸೋ ಅಷ್ಟೇ, ನೋಡೋ ಅಷ್ಟು ಮಾತ್ರ ಪಾಪ. ಅದು ದೊಡ್ಡ ಪಾಪ ಅಲ್ಲ, ಅಷ್ಟು ಸಣ್ಣ ಪಾಪ. ಆ ಸಣ್ಣ ಪಾಪಕ್ಕೆ ಇವ ಹೋಗಿ ಅಲ್ಲಿ ನಿಂತುಕೊಂಡ್ರೆ ಶಬ್ದ ಪುಣ್ಯಾಸ್ತಥೈವಚ, ಇವ ಹೋದದ್ದಕ್ಕೆ ನರಕದಲ್ಲಿರುವಂತಹ ಪಾಪಿಗಳೆಲ್ಲರೂ ಕೂಡ ಕಿರ್ಚಾಡೋರೆಲ್ಲರೂ ಏನು ಮಾಡಿದರು ಅಂತಂದರೆ ಶಬ್ದಗಳನ್ನು ಬದಲಾಯಿಸ್ಕೊಂಡು, ನೀನು ಬಂದಿಯಪ್ಪ, ಭಾಳ ದೊಡ್ಡ ಉಪಕಾರ ಮಾಡ್ತಾ ಇದ್ದೆ, ಕೆಲ ಕಾಲದವರೆಗೆ ಇಲ್ಲೇ ಇದ್ದು ಬಿಡು ಅಂತ ಹೇಳಬೇಕಂದ್ರೆ ಧರ್ಮರಾಜನ ಒಂದು ಕ್ಷಣದ ಅಸ್ತಿತ್ವ ಅಂತನ್ನೋದು ಯಾವ ರೀತಿ ಇರಬೇಕು ಯೋಚನೆ ಮಾಡಿ. ಕ್ರತವಶ್ಚ ಭವಿಷ್ಯಂತಿ ಭೂಯಾಂಸೋ ಭೂರಿ ದಕ್ಷಿಣ. ಇನ್ನು ಧರ್ಮರಾಜ ಎಲ್ಲಿ ಹೋಗ್ತಿದ್ನೋ, ಎಲ್ಲಿ ವಾಸ ಮಾಡ್ತಾನೆ ಅಲ್ಲಿ ಅನೇಕ ಯಜ್ಞಯಾಗಗಳು ನಡೀತಿದ್ವಂತೆ. ಯಜ್ಞಯಾಗಗಳನ್ನು ಮಾಡುವಂಥ ಬುದ್ಧಿ ಬರ್ತಿತ್ತು. ಮತ್ತು ಬರೀ ಯಜ್ಞಯಾಗ ಮಾಡೋದಲ್ಲ, ಆ ಯಜ್ಞಯಾಗಗಳನ್ನು ಮಾಡಿದ ಮೇಲೆ ಮಾಡಿರುವಂಥ ಯಜಮಾನರುಗಳು ಯಥೇಚ್ಛವಾಗಿ ಬ್ರಾಹ್ಮಣರಿಗೆ ಭೂರಿ ದಕ್ಷಿಣ, ಯಥೇಚ್ಛ ದಕ್ಷಿಣೆಯನ್ನು ಕೊಡ್ತಿದ್ರಂತೆ. ಸದಾಚ ತತ್ರ ಪರ್ಜನ್ಯ ಸಮ್ಯಗ್ ವರ್ಷೀನ್ ಅಸಂಶಯ. ಸದಾ ಕಾಲಕ್ಕೂ ಅಲ್ಲಿ ಸಕಾಲದಲ್ಲಿ ವೃಷ್ಟಿಯಾಗಬೇಕು. ಒಂದು ದಿವಸನೂ ಕೂಡ ವೃಷ್ಟಿ ಆಗೋದು ತಪ್ಪೋ ಹಾಗಿಲ್ಲ. ಅಂದರೆ ಯಾವ ಕಾಲದಲ್ಲಿ ವೃಷ್ಟಿ ಆಗಬೇಕೋ ನಿಲ್ಲೋ ಹಾಗಿಲ್ಲ. ಸಂಪನ್ನ ಸಸ್ಯಾಚಮಹಿ ಭವಿಷ್ಯತಿ ನಿರೀತಿಕ. ಮತ್ತು ಭೂಮಂಡಲದಲ್ಲಿ ಮಳೆ ಆದಕ್ಕೆ ತಕ್ಕಂಗೆ ಒಳ್ಳೆ ಬೆಳೆ, ಮತ್ತು ಯಾವುದೇ ವಿಧವಾದಂತಹ ಉಪದ್ರವಗಳು ಕ್ಷಾಮಡಾಮರಗಳು ಬಂದು ತೊಂದರೆ ಕೊಡೋದು ಇಲ್ಲ. ಗುಣವತ್ತರವಾದಂತಹ ಭೂಯಿಷ್ಠವಾದ ರಸಭರಿತವಾದಂತಹ ಧಾನ್ಯ ಫಲಗಳು ಇವನಿದ್ದ ಅಂದರೆ ಅಲ್ಲಿ. ಮತ್ತು ಒಳ್ಳೆ ಸುಗಂಧಭರಿತವಾಗಿರತಕ್ಕಂಥ ಹೂಗಳು, ಮಂಗಳ ಶಬ್ದದಿಂದ ಕೂಡಿರತಕ್ಕಂಥ ಶಬ್ದಗಳು. ಸುಮ್ಮನೆ ಒಂದು ಗಾಳಿ ಬೀಸಿದರೆ ಅದರಲ್ಲಿಂದ ಆನಂದ ಆಗಬೇಕು. ವಾಯುಶ್ಚ ಸುಖ ಸಂಸ್ಪರ್ಶ ಯತ್ರ ರಾಜ ಯುಧಿಷ್ಠಿರ. ಎಲ್ಲಿ ಯುಧಿಷ್ಠಿರ ಇರ್ತಾನೋ ಅಲ್ಲಿ ಇದೆಲ್ಲ ಆಗ್ತದಂತೆ. ಭಯಂಚ ನಾವಿಷೇತ್ತತ್ರ. ಯಾರಿಗೂ ಯಾರು ನೋಡಿದ್ರೂ ಭಯ ಇಲ್ಲ. ನಿಷ್ಪ್ರತೀಪಂಚ ದರ್ಶನಂ. ಯಾರನ್ನು ನೋಡೋದ್ರಿಂದಲೂ ಅಮಂಗಳ ಆಗೋದಿಲ್ಲ. ಯಾಕೆಂದರೆ ಅಮಂಗಳದ ವ್ಯಕ್ತಿಗಳೇ ಇರಬೇಕಾದ್ರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಮಂಗಳಮಯವಾದಂಥ ಸ್ವಭಾವದವರು. ನರೋಗಾಸ್ತತ್ರ ದೃಶ್ಯಂತೆ. ರೋಗಗಳು ಬರ್ತಿರ್ಲಿಲ್ಲಂತೆ ಧರ್ಮರಾಜ ಇದ್ದಲ್ಲಿ. ನಾಧಯೋ ವ್ಯಾಧಯೋನಚ. ದೇಹಕ್ಕೆ ಸಂಬಂಧಪಟ್ಟಿರೋ ರೋಗಗಳಾಗಲಿ ಅಥವಾ ಮನಸ್ಸಿಗೆ ಸಂಬಂಧಪಟ್ಟಿರೋ ರೋಗಗಳಾಗಲಿ ಇದು ಯಾವುದೂ ಇಲ್ಲ. ಅಶಕ್ತರು ಇರಲಿಲ್ಲ, ದುಷ್ಟರು ಇಲ್ಲ. ಮತ್ತು ಗೋವುಗಳು ಯಥೇಚ್ಛವಾಗಿ ಕ್ಷೀರವನ್ನು ಕೊಡ್ತಕ್ಕಂಥದ್ದು, ಸುಪುಷ್ಟವಾಗಿ ಅವು ಅಡ್ಡಾಡ್ತಕ್ಕಂಥದ್ದು, ಪ್ರತಿಯೊಂದು ಕಡೆಗೆ ಗವ್ಯ ಪದಾರ್ಥಗಳು, ಹಾಲು ಮೊಸರು ತುಪ್ಪ ಈ ಎಲ್ಲ ಪದಾರ್ಥಗಳು ಯಥೇಚ್ಛವಾಗಿ ಸಿಗೋದು, ಮತ್ತು ಎಲ್ಲ ವಿಧವಾಗಿರತಕ್ಕಂತಹ ಅನುಕೂಲಗಳು ದೊರೆಯೋದು, ಎಲ್ಲರೂ ತಮಗೆ ಪ್ರೀತ್ಯಾಸ್ಪದವಾದ ಪದಾರ್ಥಗಳನ್ನು ದಾನ ಮಾಡೋದು. ಪ್ರೀತ್ಯಾಸ್ಪದವಾದ ಪದಾರ್ಥಗಳು ಎಲ್ರಿಗೂ ಸಿಗೋದಷ್ಟೇ ಅಲ್ಲ, ಎಲ್ಲರೂ ತಮಗೆ ಯಾವುದ್ಯಾವುದು ಪ್ರೀತ್ಯಾಸ್ಪದವಾದ ಪದಾರ್ಥ ಇರ್ತಿತ್ತೋ ಅದನ್ನು ಧರ್ಮರಾಜ ಇದ್ದ ಅಂತಂದರೆ ಬೇರೆಯವರಿಗೆ ದಾನ ಕೊಡ್ತಿದ್ರಂತ. ಅಷ್ಟು ಒಳ್ಳೆ ಬುದ್ಧಿ. ದೇವತಾ ಅತಿಥಿಗಳ ಪೂಜೆಯನ್ನು ಮಾಡೋದರಲ್ಲಿ ಪ್ರತಿಯೊಬ್ಬರಿಗೂ ಆಸಕ್ತಿ, ಮತ್ತು ನಿತ್ಯದಲ್ಲಿ ಧರ್ಮದಲ್ಲಿ ಆಸಕ್ತಿ. ಅಶುಭವನ್ನು ದ್ವೇಷ ಮಾಡೋದು, ಶುಭವನ್ನು ಅಪೇಕ್ಷೆ ಪಡ್ತಕ್ಕಂಥದ್ದು, ನಿತ್ಯೋತ್ಸವದಿಂದ ಕೂಡಿರ್ತಕ್ಕಂಥದ್ದು. ಧರ್ಮಾತ್ಮನಾಗಿರ್ತಕ್ಕಂತಹ ಧರ್ಮರಾಜ ಇದ್ದ ಅಂತಂದ್ರೆ ಅಲ್ಲಿ ಸತ್ಯ, ಧೃತಿ, ದಕ್ಷತೆ, ಶಾಂತಿ, ಕ್ಷಮೆ, ನಾಚಿಕೆ, ಸಂಪತ್ತು, ಕೀರ್ತಿ, ತೇಜಸ್ಸು, ಆನ್ರಶಂಸ್ಯ. ಒಂದು ಸ್ವಲ್ಪವೂ ಕೂಡ ಮೋಸ ಮಾಡಬೇಕು ಅನ್ನೋ ಬುದ್ಧಿ ಇಲ್ಲದೆ ಇರೋಣ. ಈ ರೀತಿಯಾಗಿ ಗತಿರವ ಪರಮಾತತ್ರ ನೋತ್ಸಹೇ ವಕ್ತು ಅನ್ಯಥ. ಇಷ್ಟರ ಮೇಲೆ ಹೇಳ್ತೀನಿ ಕೇಳು. ಎಲ್ಲಿ ಧರ್ಮರಾಜ ಇರ್ತಿದ್ದ ಅಲ್ಲಿ ಒಬ್ಬ ನಪುಂಸಕನಾದ ವ್ಯಕ್ತಿ ಇರ್ತಿರ್ಲಿಲ್ಲಂತೆ, ಹೇಡಿಗಳಾಗಿರ್ತಕ್ಕಂಥವ್ರು. ಒಬ್ಬ ಅಪತಿವೃತ ಸ್ತ್ರೀ, ವ್ಯಭಿಚಾರಿಣಿಯಾಗಿರ್ತಕ್ಕಂಥವಳು ಒಬ್ಬಳು ಇರ್ತಿರ್ಲಿಲ್ಲಂತೆ. ಸತೀ ಧರ್ಮವನ್ನು ಉಲ್ಲಂಘನ ಮಾಡತಕ್ಕಂತಹ ನಾರಿಮಣಿ ಹೆಂಗಿರ್ತಿರಲಿಲ್ಲೋ ಹಂಗೆ ಪತಿಧರ್ಮವನ್ನು ಉಲ್ಲಂಘನ ಮಾಡತಕ್ಕಂಥ ಒಬ್ಬ ಪುರುಷ ಇರ್ತಿರಲಿಲ್ಲ. ಇದು ಧರ್ಮರಾಜನ ಸತ್ವದ ಸಾಮರ್ಥ್ಯ. ಅಂದಮೇಲೆ ಧರ್ಮರಾಜಾದಿಗಳು ಎಲ್ಲಿದ್ದಾರೆ ಅಂತ ನೀವೇ ತಿಳ್ಕೊಳ್ರಿ ಅಂತ ಹೇಳಿದರು. ಇಷ್ಟು ಹೇಳಿದರೆ ಬಿಡ್ತಾನ ಅವನು? ಬೆರಳು ತೋರಿಸಿದರೆ ಹಸ್ತ ಅಲ್ಲ, ಶರೀರ ನುಂಗುವಂಥ ಸ್ವಭಾವ ಇದ್ದವನು ಅವನು. ಯಾರೋ ಅವನು ಏನು ಮಾಡ್ದ ಅಂದರೆ
ಈಗೇನು ನೀವೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ನೋಡ್ತಿರಲ್ಲ ಪ್ರತಿಯೊಂದು ಕಡೆಗೆ ಈ ಸೆನ್ಸಸ್ಸು ಇನ್ನೊಂದು ಮತ್ತೊಂದು ಮಾತಾಡೋದು, ಇದೆಲ್ಲವೂ ದುರ್ಯೋಧನನ ಕಾಲದಲ್ಲಿ ದುರ್ಯೋಧನ ಆರಂಭ ಮಾಡಿದ್ದ. ಈಗೇನು ಜಾತಿ ಗಣತಿ ಅಂತ ಹೇಳಿ ಇವ್ರೇನು ಬಡ್ಕೊಂಡು ಸಾಯ್ತಾ ಇದ್ದಾರಲ್ಲ, ಕೆಂಪ ಏನು ವರದಿ ಕೊಡ್ರಿ, ಕುಪ್ಪ ಏನು ವರದಿ ಕೊಡ್ರಿ ಅಂತ ಇವರೇನು ಜಗಳಾಡ್ತಾ ಇದ್ದಾರೆ, ಇದೆಲ್ಲ ಆ ಕಾಲಕ್ಕೇನೆ ದುರ್ಯೋಧನ ಮಾಡಿಸಿದ್ದ. ತಕ್ಷಣ ತರಿಸಿದ. ಈ ಸಂದರ್ಭದಲ್ಲಿ ಯಾವ್ಯಾವ ದೇಶದಲ್ಲಿ GDP ಅನ್ನೋದು ಯಾವ ಲೆವೆಲ್ಲಿಗಿದೆ ನೋಡೋಣ ಅಂಥೇಳಿ ತರಿಸಿದ. ಪ್ರತಿಯೊಂದು ದೇಶದ್ದು ಹಿಂದಿನ ವರ್ಷದ್ದು ಈ ವರ್ಷದ್ದು ನೋಡಿದರೆ ವಿರಾಟ್ ದೇಶದಲ್ಲಿ ಮಾತ್ರ ಅಜಗಜಾಂತರ ವ್ಯತ್ಯಾಸ ಆಗ್ತಾ ಇದೆ. ಹೋದ ವರ್ಷ ಪಾತಾಳಕ್ಕಿದ್ರೆ ಈ ಸರ್ತಿ ಆಕಾಶದೊಳಗಿದೆ ಅದು. ಯಾವಾಗ ಅದನ್ನು ನೋಡಿದ್ನೋ, ಯಾರು ಅದನ್ನು ನೋಡಿರ್ತಕ್ಕಂತಹ ದುರ್ಯೋಧನ ನಿರ್ಧಾರಕ್ಕೆ ಬಂದ. ದುರ್ಯೋಧನ ಯೋಚನೆ ಮಾಡ್ದ, ಭೀಷ್ಮಾಚಾರ್ಯರು ತಾವು ಪಾಂಡವರು ಇಲ್ಲೇ ಇದ್ದಾರೆ ಅಂತ ಹೇಳ್ದೇನೆ ಇಲ್ಲೇ ನಿಸ್ಸಂದೇಹವಾಗಿರ್ತಾರೆ ಅಂತ ಹೇಳಿ ಏನು ಮಾಡಿಬಿಟ್ರು, ಹೇಳಿಬಿಟ್ರು. ಅದಕ್ಕಾಗಿ ದುರ್ಯೋಧನ ತಾನು ಪಾಂಡವರ ಅಲ್ಲೇ ಇದ್ದಾರೆ ಅಂತನ್ನುವಂಥ ನಿರ್ಧಾರಕ್ಕೆ ಬಂದ. ಆ ನಿರ್ಧಾರಕ್ಕೆ ಬರಲಿಕ್ಕೆ ದುರ್ಯೋಧನ ಏನು ಮಾಡ್ದ, ತನ್ನದೇ ಆಗಿರತಕ್ಕಂಥ ವಿಶ್ಲೇಷಣೆಯನ್ನು ಹೇಳಿ ಕಾರಣಗಳನ್ನು ಕೊಡ್ತಾನೆ. ಕೇವಲ ಭೀಷ್ಮಾಚಾರ್ಯರ ಮಾತು ಮಾತ್ರ ಅಲ್ಲ, ಈ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳನ್ನು ಇಟ್ಟುಕೊಂಡು ಈ ಘಟನೆಗಳ ಆಧಾರದ ಮೇಲೆ ಪಾಂಡವರು ಮತ್ಸ್ಯ ದೇಶದಲ್ಲೇ ಇದ್ದಾರೆ, ಇರಬಹುದು ಅಲ್ಲ, ಎಲ್ಲರೂ ಇರಬಹುದು ಅಂತನ್ನುವಂತಹ ಮಾತುಗಳನ್ನು ಆಡಿದರು. ಭೀಷ್ಮಾಚಾರ್ಯರು ಕೂಡ ಎಲ್ಲಿರ್ತಾರೆ ಅಂತನ್ನೋ ಕಾರಣಗಳನ್ನು ಕೊಟ್ಟರು. ದುರ್ಯೋಧನ ನೋಡಿ ಆ ರೀತಿ ಹೇಳೋದಿಲ್ಲ. ದುರ್ಯೋಧನ ಏನು ಹೇಳ್ತಾನೆ ಅಂದರೆ, ಪಾಂಡವರು ಮತ್ಸ್ಯ ದೇಶದಲ್ಲೇ ಇದ್ದಾರೆ ಅಂತ ಹೇಳಿ ಮತ್ತೆ ತನ್ನ ಯುಕ್ತಿಯಿಂದಾಗಿ ಪಾಂಡವರ ಸತ್ವವನ್ನು, ಪಾಂಡವರ ಅಸ್ತಿತ್ವವನ್ನು ಸಮರ್ಥನೆ ಮಾಡ್ತಾನೆ. ಏನು ಹೇಳ್ತಾನೆ ನಾಳಿನ ದಿವಸ